ಹಲೋ ಫ್ರೆಂಡ್ಸ್, ಕಿನ್ ಪೋರ್ಚ್ ಎಪಿಸೋಡ್ 6. ಲಾಸ್ಟ್ ಎಪಿಸೋಡಲ್ಲಿ ಕಿನ್ ಪೋರ್ಚ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಿಡ್ನಾಪರ್ಸ್ಗೂ ಕಿನ್ ಪೋರ್ಚ್ಗೂ ಕಂಟೈನರ್ ಒಳಗಡೆ ಒಂದು ಚಿಕ್ಕ ಜಗಳ ಓಡ್ತಾ ಇರುತ್ತೆ. ಆ ಫೈಟ್ ಎಂಡಿಂಗಲ್ಲಿ ಕಂಟೈನರ್ ಲಾರಿ ಹೋಗಿ ಯಾವುದೋ ಒಂದು ಕಾಡು ಒಳಗಡೆ ನಿಂತಿರುತ್ತೆ. ಆಮೇಲೆಲ್ಲ ಸಮಾಧಾನ ಆದ್ಮೇಲೆ ನೋಡಿದ್ರೆ ಅಲ್ಲಿ ಯಾರೂ ಇರಲ್ಲ, ಕಿನ್ ಪೋರ್ಚ್ ಅಲ್ಲಿರಲ್ಲ. ಅವರೆಲ್ಲ ಆ ಕಾಡಲ್ಲೇ ಮಿಸ್ ಆಗಿರ್ತಾರೆ. ಅಲ್ಲಿಗೆ ಲಾಸ್ಟ್ ಎಪಿಸೋಡ್ ಮುಗ್ದಿರುತ್ತೆ. ಇವಾಗ ಎಪಿಸೋಡ್ 6 ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಕಿನ್ ಬಾಡಿಗಾರ್ಡ್ಸ್ ಎಲ್ಲ ಕಿನ್ ಇರೋ ಆ ಕಾಡಿಗೆ ಬಂದು ಅವ್ರನ್ನ ಹುಡುಕ್ತಾ ಇರ್ತಾರೆ. ಮಿಸ್ಟರ್ ಕಾನ್ ಅವ್ರ ಹೆಡ್ ಬಾಡಿಗಾರ್ಡ್ ಮಿಸ್ಟರ್ ಚಾನ್ ಇವಾಗ ಇವ್ರಿಗೆಲ್ಲ ಹೆಡ್ ಆಗಿರ್ತಾರೆ. ಅವಾಗ ಚಾನ್ ಹತ್ರ ಒಬ್ಬ ಬಂದು ಕಿನ್ GPS ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಆದ್ರೆ ಅವ್ರು ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ಇವಾಗಿಂದ ಎಲ್ಲರೂ ಸ್ಪ್ಲಿಟ್ ಆಗಿ ಸಪ್ರೇಟ್ ಆಗಿ ಹೋಗಿ ಹುಡುಕೋಣ, ಅವ್ರು ಸಿಗೋವರೆಗೂ ನಾವು ಹುಡುಕ್ತಾನೆ ಇರಬೇಕು, ಅವ್ರು ಯಾವ ಕಂಡೀಷನಲ್ಲಿ ಇದ್ರೂ ಸರಿ ಅವ್ರು ಸಿಗೋವರೆಗೂ ಹುಡ್ಕೋದನ್ನ ನಿಲ್ಲಿಸ್ಬಾರ್ದು ಅಂತ ಹೇಳ್ತಾರೆ. ಅವಾಗ ಉಂಡು ಅವ್ರ ಹತ್ರ ಬಂದು ಇದೆಲ್ಲ ನಂದೇ ತಪ್ಪು, ನಾನು ಮಾತ್ರ ಅವ್ರ ಜೊತೆಲೇ ಇದ್ದಿದ್ರೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ನಿನ್ನ ಮೇಲೆ ತಪ್ಪು ಹೇಳೋದನ್ನ ನಿಲ್ಲಿಸ್ಬಿಟ್ಟು ಫಸ್ಟ್ ಹೋಗಿ ಅವ್ರನ್ನ ಹುಡುಕು ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಸಪ್ರೇಟಾಗಿ ಹೋಗಿ ಕಿನ್ ಇರೋ ಅದೇ ಕಾಡಲ್ಲೇ ಅವ್ರ ಬಾಡಿಗಾರ್ಡ್ಸು ಕಿನ್ ಹುಡುಕ್ತಾ ಇರ್ತಾರೆ. ಈ ಕಡೆ ಕಿನ್ ಪೋರ್ಚ್ ಆ ಕಾಡು ಒಳಗಡೆ ಎಲ್ಲ ಒಂದು ಕಡೆ ಅಳಿತಾ ಇರ್ತಾರೆ. ಆ ಕಿಡ್ನಾಪರ್ಸ್ ಇಬ್ರು ಕೈಗೂ ಸೇರಿ ಹ್ಯಾಂಡ್ ಕಫ್ ಹಾಕಿರ್ತಾರೆ. ಅವಾಗ ಕಿನ್ ಪೋರ್ಚ್ನ ಹೇಳ್ಕೊಂಡು ಹೋಗ್ತಾ ಇರೋವಾಗ ಪೋರ್ಚ್ ಅವನ ಹತ್ರ, ಈ ರಾಸ್ಕಲ್ಲಿ ಏನೋ ಇದ್ದಾನೆ ಬರ, ನಾನು ಯಾಕೋ ನಿನ್ನ ಜೊತೆ ಬರಬೇಕು, ನೀನು ಎಲ್ಲೋ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕಿನ್ನು ಹಿಂಗೆ ಹೋದ್ರೇನೆ ಕನ್ನ ದಾರಿ ಸಿಗೋದು ಅಂತ ಅವನು ಒಂದು ಕಡೆ ಕೈ ತೋರಿಸ್ತಾನೆ. ಆದರೆ ಅವನು ಹೇಳೋ ಕಡೆ ಪೋರ್ಚ್ ಹೋಗಲ್ಲ, ಅವನು ಬೇರೆ ಕಡೆ ಕೈ ತೋರಿಸ್ತಾನೆ. ಅವಾಗ ಕಿನ್ ಅವನ ಹತ್ರ, ನಾನು ನಿನ್ನ ಬಾಸ್ ಕಣೋ, ನಾನು ಹೇಳೋದೇ ನೀನು ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್, ಯಾರು ನೀನು ಬಾಸಾ? ಹಂಗಂದ್ರೆ ಕರಿ, ನೀನು ಅವನ್ನ ಕರಿ, ಕೆನ್ನ ಕರಿ, ಯಾರಾದರೂ ಬರ್ತಾರಂತ ನೋಡೋಣ. ಯಾರೂ ಬರಲ್ಲ, ಇವಾಗ ನೀನು ಬಾಸು ಅಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕಿನ್ನೂ ಆದರೆ ಇಲ್ಲಿ ನಿನಗೇನು ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್, ಆದರೆ ನಾನು ನಿನ್ನ ಮಾತು ಕೇಳಲ್ಲ ಅಂತ ಹೇಳ್ತಾನೆ. ಅದಕ್ಕಿನ್ನು ಇವಾಗ ಯಾರು ಮಾತು ಕೇಳಬೇಕು ಅನ್ನೋದನ್ನ ಬಾಡಿಗಾರ್ಡ್ ರೂಲ್ಸ್ ಹಾಕಿ ಡಿಸೈಡ್ ಮಾಡೋಣ ಅಂತ ಹೇಳ್ತಾನೆ. ಅದೇನು ರೂಲ್ಸ್ ಅಂತ ನೋಡಿದ್ರೆ ಇಬ್ಬರು ಚಿಕ್ಕ ಮಗಳ ಥರ ರಾಕ್ ಪೇಪರ್ ಸೀಸರ್ ಆಟಾಡ್ತಾ ಇರ್ತಾರೆ. ಅದ್ರಲ್ಲಿ ಫಸ್ಟ್ ಟೈಮ್ ಕಿನ್ನೇ ವಿನ್ ಆಗ್ತಾನೆ. ಅವಾಗ ಕಿನ್ನು, ನೋಡಿ ಇವಾಗ ನಾನೇ ವಿನ್ ಆದೆ, ಬಾ ಹೋಗೋಣ ಅಂತ ಹೇಳ್ತಾನೆ. ಅವಾಗ ಪೋರ್ಚ್, ಏನೋ ಹೋಗೋದಾ, ನಿನಗೇನು ರೂಲ್ಸ್ ಸರಿಯಾಗಿ ಗೊತ್ತಿಲ್ವಾ, 5 ಸತಿ ಇದನ್ನು ಆಡ್ಬೇಕಂತ ಹೇಳ್ತಾನೆ. ಅವಾಗ ಕಿನ್ನು, ಏನೋ ಇದು ಸ್ಟುಪಿಡ್ ಥರ ಇದೆ ಅಂತ ಕೇಳಿದ್ರೆ, ನೀನು ನನ್ನ ಮಾತು ಕೇಳಿಲ್ಲ ಅಂದರೆ ನಿನ್ನ ಲೂಸರ್ ಅಂತ ಹೇಳ್ತಾನೆ. ಅವಾಗ ಕಿನ್ನು, ಬಾರೋ ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ಇಬ್ಬರು ಆಟಾಡ್ತಾ ಇರ್ತಾರೆ. 3 ಸತಿ ಕಿನ್ ವಿನ್ ಆಗ್ತಾನೆ, 2 ಸತಿ ಪೋರ್ಚ್ ವಿನ್ ಆಗ್ತಾನೆ. ಇವಾಗ ಗೇಮ್ ವಿನ್ನರ್ ಕಿನ್ನೇ ಅಲ್ವಾ, ಅದರಿಂದ ಕಿನ್ನೆಲ್ಲ ದಾರಿಯಲ್ಲೇ ಪೋರ್ಚ್ ಹೋಗ್ತಾ ಇರ್ತಾನೆ. ಆಮೇಲೆ ಇಬ್ಬರು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಬಂದು ನಿಂತ್ಕೊಂಡಿರ್ತಾರೆ. ಅವಾಗ ಪೋರ್ಚ್ಕಿನ ಹತ್ರ, ನಾವು ಅವಾಗಿಂದ ನಡೀತಾ ಇದ್ದೀವಿ ನೋಡಿ, ನೀನು ಸ್ಟಾರ್ಟ್ ಮಾಡಿರೋ ಜಾಗದಲ್ಲೇ ಕರ್ಕೊಂಡು ಬಂದು ನಿಲ್ಸಿದ್ಯಾ, ಇವಾಗ ನೀನು ಒಪ್ಕೊಂತೀಯ, ಒಂದು ಸ್ಟುಪಿಡ್ ಲೀಡರ್ ಆಗಿದ್ರೆ ನಾವು ಹೋಗಿ ನೆಲಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ಕಿನ್ನ ಕೋಪ ಬಂದರೆ, ನೀನಿಂದ ಆದರೆ ನೀನು ಲೀಡರ್ ಆಗಿರೋ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್, ನಾನೇನು ಇರೋಲ್ಲ, ನಾನೇನೇ ತಾನೇ ನನ್ನ ಮಾತು ಕೇಳಿಲ್ಲ, ನನ್ನನ್ನು ಫಾಲೋ ಮಾಡ್ಕೊಂಡು ಬರೋ ಅಂತ ಹೇಳ್ತಾನೆ. ಆಮೇಲೆ ಒಂದು ಸ್ವಲ್ಪ ದೂರ ಹೋಗಿದೆ ಪೋರ್ಚ್, ಇಲ್ಲೇ ಒಂದು ಸ್ವಲ್ಪ ನನಗೆ ನೀರು ಸೌಂಡ್ ಕೇಳಿಸ್ತಾ ಇದೆ, ಹಾಗಂದ್ರೆ ಇಲ್ಲೇ ಎಲ್ಲೋ ದಾರಿ ಇರಬೇಕು ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ತಿರ್ಗಾ ಅವ್ನು ಸ್ಟಾರ್ಟ್ ಮಾಡಿರೋ ಜಾಗದಲ್ಲೇ ಬಂದು ನಿಂತಿರ್ತಾನೆ. ಅವಾಗ ಕಿನ್, ಏನು ಇದು, ನೀನು ಇಲ್ಲೇ ಕರ್ಕೊಂಡು ಬಂದುಬಿಟ್ಟಿದೆಯಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಮೇಲೆ ನಂಬಿಕೆ ಇರೋ, ಇಲ್ಲೇ ಎಲ್ಲೋ ನೀರು ಸೌಂಡ್ ಕೇಳಿಸ್ತಾ ಇದೆ, ಬಾ ಹೋಗೋಣ ಅಂತ ಎಳಿತಾ ಇರ್ತಾನೆ. ಆದರೆ ಅವ್ನು ಹೋಗೋ ಕಡೆ ಕಿನ್ ಹೋಗಲ್ಲ, ಅವ್ನು ಬೇರೆ ಕಡೆ ಎಳಿತಾನೆ. ಇದ್ರೂ ಕಿನ್ ಹೋಗೋ ಕಡೆ ಪೋರ್ಚ್ ಹೋಗಲ್ಲ, ಅವ್ನು ಬೇರೆ ಕಡೆ ಎಳಿತಾ ಇರ್ತಾನೆ. ಅವಾಗ ಕಿನ್, ಇವ್ನು ನನ್ನ ಮಾತು ಕೇಳಲ್ಲ ಅಂದ್ಕೊಂಡು ಪೋರ್ಚ್ ಇಂದನೇ ಹೋಗ್ತಾ ಇರ್ತಾನೆ. ಆಮೇಲೆ ಇಬ್ಬರು ಒಂದು ಸ್ವಲ್ಪ ಸುಸ್ತಾಗಿ ಒಂದು ಮಸಲೆ ಹತ್ರ ನಿಂತ್ಕೊಂಡಿರೋವಾಗ ಕಿನ್ ಪೋರ್ಚ್ ಹತ್ರ, ಬುಲೆಟ್ ಹತ್ರದಿಂದ ತಪ್ಪಿಸ್ಕೊಂಡು ಬಂದ್ವಿ, ಆದರೆ ಇವಾಗ ನೀರು ಇಲ್ಲದೆ ಸಾಯ್ತೀವಲ್ವಾ, ಇದೆಲ್ಲ ನೀನಿಂದಾನೆ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್, ಹಂಗಂದ್ರೆ ನನ್ನ ಜೊತೆ ಇರೋದು ಕಷ್ಟ ಆಗ್ತಾ ಇದ್ರೆ ನಿನ್ನ ದಾರಿ ಹಿಡ್ಕೊಂಡು ಹೋಗೋ ಅಂತ ಹೇಳ್ತಾನೆ. ಅದಕ್ಕಿನ್ನು, ನನಗೆ ಮಾತ್ರ ನಿನ್ನ ಜೊತೆ ಹಿಂಗಿರೋದು ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ಯಾ, ನಿನ್ನ ಜೊತೆ ಮಾತ್ರ ಹಿಂಗಿರ್ತೀವಂತ ನನಗೆ ಮೊದಲೇ ಗೊತ್ತಾಗಿದ್ರೆ ನಾನು ಯಾವಾಗಲೂ ಊರು ಬಿಟ್ಟು ಓಡೋಗ್ಬಿಡ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ಇದನ್ನು ಇದನ್ನು ಓಡ್ದಾಕಿದ್ರೆ ನಿನ್ನ ದಾರಿಯಲ್ಲಿ ನಾನು ನನ್ನ ದಾರಿಯಲ್ಲಿ ಹೋಗ್ಬೋದಲ್ವಾ ಅಂತ ಹೇಳ್ತಾನೆ. ಬಾರ ಓಡ್ದಾಕಣ ಅಂತ ಹೇಳಿ ಇಬ್ರು ಸೇರಿ ಹ್ಯಾಂಡ್ ಕಪ್ನ ಹೊಡ್ದಾಕಕ್ಕೆ ನೋಡ್ತಾರೆ. ಎಷ್ಟು ಜೋರಾಗಿ ಒಂದು ಕಲ್ಲು ಇಟ್ಕೊಂಡು ಅದನ್ನ ಚಚ್ಚಿದ್ರು ಅದಂತೂ ಹೊಡೆದೋಗ್ತಾ ಇಲ್ಲ. ಕಿನ್ನ ಅದನ್ನ ಹೊಡೆದಾಕ ಅಂತ ಕಿರ್ಚ್ತಾ ಇರ್ತಾನೆ. ಆವಾಗ ಪೋರ್ಚ್ ಅವ್ನ ಮುಗಿದ ಮೇಲೆ ತುಪ್ಪಕ್ಕಂತ ಹೋಗ್ತು, ಏನು ಓವರಾಗಿ ಮಾತಾಡ್ತಾ ಇದೆಯಾ, ಅವರೆಲ್ಲ ನಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬಂದಾಗ ನೀನು ಲ್ಯಾಡ್ ತಸ್ತಾರೆ, ಯಾಕೋ ಇಷ್ಟೆಲ್ಲ ಕಿರ್ಚಿಲ್ಲ ಅಂತ ಕೇಳ್ತಾನೆ. ಅದಕ್ಕಿನ್ನು, ನಂದೇನೋ ತಪ್ಪಿದೆ, ನೀನಲ್ವಾ ಫಸ್ಟ್ ಮನೆ ಬಿಟ್ಟು ಓಡೋಗಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಚ್, ನಾನು ಓಡ್ ಬಂದರೆ ನಿನಗೇನೋ ಬಂತು, ನೀನು ಯಾಕೋ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದೆ, ನೀನು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ ಅಂದರೆ ಅವರೆಲ್ಲ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನೀನು ಹುಚ್ಚಿನ ಥರ ಮಾತಾಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್, ನಾನು ಹುಚ್ಚಿನ ಥರ ಮಾತಾಡ್ತಾ ಇದ್ದೇನೆ, ಮೊದಲೆಲ್ಲ ನನ್ನ ಲೈಫ್ ಚೆನ್ನಾಗಿತ್ತು ಕಣ, ನಿನ್ನನ್ನು ನೋಡಿದ್ಮೇಲೆ ನನ್ನ ಲೈಫ್ ಎತ್ಕೊಟ್ಟು ಹೋಯ್ತು, ನಿನ್ನಿಂದ ನಿನ್ನನ್ನು ಕಾಪಾಡ್ಕೊಳಕ್ಕಾಗಲ್ವ ಅಂತ ಕೇಳ್ತಾನೆ. ಅವಾಗ ಕಿನ್ನುಗೂ ಕೋಪ ಬಂದು ಇಬ್ಬರು ಹಂಗೆ ಜಗಳ ಮಾಡ್ತಾ ಇರ್ತಾರೆ. ಅವರೊಂದು ಬಂಡೆ ಕಲ್ ಮೇಲೆ ಕೂತ್ಕೊಂಡಿರ್ತಾರೆ, ಆ ಕಲ್ಲಿನಿಂದ ಜಾರ್ಕೊಂಡು ಬಂದು ಹಂಗೆ ಕೆಳಗಡೆ ಬೀಳ್ತಾರೆ. ಅವ್ರು ಬಿದ್ದಿರೋ ಜಾಗದಲ್ಲಿ ನೋಡಿದ್ರೆ ನೀರಿರುತ್ತೆ. ಪೋರ್ಚ್ ಕಿನ್ ಹತ್ರ, ನಾನು ಹೇಳ್ದೆ ತಾನೆ, ನನಗೆ ನೀರು ಸೌಂಡ್ ಕೇಳಿಸ್ತಾ ಇದೆ ಅಂತ ನಾನು ಹೇಳ್ದೆ ತಾನೆ ಅಂತ ಹೇಳಿ ಇಬ್ಬರು ಸಂತೋಷವಾಗಿ ಆ ನೀರು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅದನ್ನು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಆ ನೀರು ಹತ್ರ ಬಂದಿದೆ, ಇಬ್ರಿಗೂ ಖುಷಿಯಾಗಿ ನಾವಿದ್ಮೇಲೆ ನೀರು ಇಲ್ಲದೆ ಸಾಯಲ್ಲ ಅಂತ ಹೇಳಿ ಇಬ್ಬರು ಕಿರ್ಚ್ತಾ ಇರ್ತಾರೆ. ಆಮೇಲೆ ಎಷ್ಟೊತ್ತಿಂದ ದಾಹ ಹೊಟ್ಟೆ ಸುಸ್ತಿಂದ ಇರ್ತಿರ್ತಾರೆ. ಅದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಆ ನೀರು ಕುಡಿದು ಸರಿ ಮಾಡ್ಕೊತಾರೆ. ಆ ನೀರು ಕುಡಿದ್ಮೇಲೆ ಇಬ್ಬರು ಒಂದು ಸ್ವಲ್ಪ ರಿಲೀಫಾಗಿ ಫೀಲ್ ಮಾಡ್ತಾರೆ. ಆಮೇಲೆ ಲೈಟಾಗಿ ಹಂಗೆ ಒಂದು ಸ್ವಲ್ಪ ಕ್ಲೋಸಾಗಿ ಆಗ್ತಾ ಇರ್ತಾರೆ. ಕ್ಲೋಸಾಗಿ ಆಗ್ತಾವ್ರು ಅಂದರೆ ಆ ಥರ ಕ್ಲೋಸ್ ಆಗಲ್ಲ, ಒಂದು ಸ್ವಲ್ಪ ಜಗಳ ಆಡದೇ ಇರ್ತಾರೆ. ಆಮೇಲೆ ಇಬ್ಬರು ತಿರ್ಗಾ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲೆಲ್ಲೋ ನಡೀತಾ ಇರ್ತಾರೆ. ಹಾಗೆ ನಡೀತಾ ಸಾಯಂಕಾಲನೂ ಆಗುತ್ತೆ.
ಅವಾಗ ಅಲ್ಲೊಂದು ಗಾಡಿ ಕಾಣಿಸುತ್ತೆ. ಅದು ನೋಡಿದ್ರೆ ಇಬ್ರು ಆ ಗಾಡಿ ಹತ್ರ ಓಡ್ ಬರ್ತಾರೆ. ಆಮೇಲೆ ಆ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತಾರೆ, ಆದ್ರೆ ಸ್ಟಾರ್ಟ್ ಆಗಲ್ಲ. ಅಟ್ಲೀಸ್ಟ್ ಅವ್ರು ಮಲ್ಕೊಳೋ ಪ್ಲೇಸ್ ಆದ್ರೂ ಅದ್ರಲ್ಲಿ ಸಿಗುತ್ತೆ. ಆ ಗಾಡಿಯಲ್ಲೇ ಬ್ರೆಶೀಟು ಇರುತ್ತೆಪ್ಪ. ಆಮೇಲೆ ಆ ಗಾಡಿ ಮೇಲೆ ಹೋಗಿ ಕೂತ್ಕೊಂಡು ಆ ಸಂಜೆ ಹೊತ್ತು ವ್ಯೂನ ಹಂಗೆ ನೋಡ್ತಾ ಇರ್ತಾರೆ. ಆಮೇಲೆ ಇನ್ನೂ ಕತ್ಲೆ ಆದ್ಮೇಲೆ ಅಲ್ಲಿರೋ ಒಣಗೋಗಿರೋ ಹುಳ್ಕಟ್ಟಿನೆಲ್ಲ ಸೇರಿಸಿ ಇನ್ನೆರಡು ಕಲ್ಗಳನ್ನ ಮುಚ್ಚಿ ಬೆಂಕಿ ಬರ್ಸಕ್ ನೋಡ್ತಾನೆ. ಅವ್ನು ಕಲ್ಲಲ್ಲಿ ಉಡ್ಸ್ತಾ ಇರೋದನ್ನ ಪಾರ್ಶ್ ನೋಡಿ, ಇದೆಲ್ಲ ನೀನು ನಿಜವಾಗ್ಲೂ ಹೆಂಗೆ ಮಾಡೋದಂತ ಅಂತ ಕೇಳ್ತಾನೆ. ಅದಕ್ಕೆ ನಾನಂದ್ರೆ ಬೆಂಕಿ, ಬೆಂಕಿ ಅಂದರೆ ನಾನು. ಇದನ್ನು ನೀನು ಎಲ್ಲಾದರೂ ಕೇಳಿದ್ಯಾ? ಇದೇ ನನ್ನ ಸ್ಲೋಗನ್. ಆದರೆ ಏನು ಬೆಂಕಿ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ಶು, ನೀನು ಬೇಗ ಬೆಂಕಿ ಬರ್ಸಪ್ಪ, ನಿನ್ನ ಬೆಂಕಿನ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗಕ್ಕೆ ನೀನು ಇನ್ನೂ ಒಂದು ಸ್ವಲ್ಪ ದೂರ ಬಂದು ಕೂತ್ಕೊಳ್ಳಿಲ್ಲ ಅಂದರೆ ನಿನ್ನ ಕಾಲು ಸುಟ್ಟೋಗುತ್ತೆ ಅಂತ ಹೇಳ್ತಾನೆ. ಆವಾಗ ಪಾರ್ಶಿಗೆ ಇವನಿಗೆ ಏನು ತಾನೇ ಮಾಡ್ತಾನೆ ಅಂತ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅವಾಗ ಕಿನಿಗೆ ಸುಸ್ತಾಗಿ, ಹೋಗಲ್ಲ ಇದೆಲ್ಲ ನನ್ನಿಂದ ಮಾಡೋಕ್ಕಾಗ್ತಾಯಿಲ್ಲ, ನಾವು ಈ ಕತ್ಲೆಯಲ್ಲೇ ಮಲ್ಗೋಣ, ನನಗೂ ಕತ್ಲೆಯಲ್ಲಿ ಮಲ್ಗೋದಂದ್ರೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷಿನು, ಕತ್ಲೆಯಲ್ಲಿ ಮಲ್ಗೋದ, ಕತ್ಲೆಯಲ್ಲಿ ಮಲಗಿದ್ರೆ ಯಾವುದಾದ್ರೂ ಪ್ರಾಣಿಗೆ ನೈಟ್ ಊಟ ಆಗ್ಬಿಡ್ತೀವಿ ಅಂತ ಹೇಳ್ತಾನೆ. ಅದಕ್ಕಿನೇ ಇವಾಗ ಏನೋ ಮಾಡೋದಂತ ಕೇಳಿದ್ರೆ ಪೋರ್ಚ್ ಸೈಲೆಂಟಾಗಿ ಒಂದು ಲೈಟರ್ನ ಎತ್ತು ಅವನ ಹತ್ರ ತೋರಿಸ್ತಾನೆ. ಇವಾಗ ಕಿನಿಗೂ ಶಾಕ್ ಆಗಿ, ಏನು ಇದು ನಿನ್ನ ಹತ್ರ ಲೈಟರ್ ಇದೆ ಅಂತ ಯಾಕೋ ನನ್ನ ಹತ್ರ ಹೇಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷಿ, ಯಾಕಂದರೆ ನಾನು ನಿನ್ನ ಟ್ಯಾಲೆಂಟ್ನ ನೋಡ್ಬೇಕು ಅಂದ್ಕೊಂಡಿದ್ದೆ, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತಲೇ ನಾನು ಇದನ್ನು ಹೇಳಿಲ್ಲ. ಆಮೇಲೆ ಮಿಸ್ಟರ್ ಕಿನ್, ನಿಮ್ಮ ಹಾಟ್ನೆಸ್ನ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಇವಾಗ ನೀವು ಒಂದು ಸ್ವಲ್ಪ ಜೋರ್ಕೊಳ್ಳಿ, ಯಾಕಂದರೆ ಬೆಂಕಿ ನಿಮ್ಮ ಕಾಲನ್ನ ಸುಟ್ಬಿಡುತ್ತೆ ಅಂತ ಹೇಳ್ತಾನೆ. ಆವಾಗಲೇ ಕಿನ್ನಿ ಮಾತಾಡ್ದ. ಇವಾಗ ಪಾರ್ಶ್ ಕಿನ್ನಿಗೆ ಇರ್ತಾವನೆ. ಆಮೇಲೆ ಇಬ್ಬರು ಗಾಡಿಯಲ್ಲೇ ಕುತ್ಕೊಂಡು ಮಾಡ್ಕೊತಾ ಇರೋವಾಗ ಪಾರ್ಶ್ ಲೈಟಾಗಿ ಕಿನ್ನ ಟಚ್ ಮಾಡಿಬಿಡ್ತಾರೆ. ಕಿನ್ನಿ ಯಾರೋ ಬಂದ್ಬಿಟ್ರು ಅಂತ ಕೈಯಲ್ಲಿ ಇಲ್ಲದೆ ಇರೋ ಗನ್ನ ಎತ್ತ ಪಾರ್ಶ್ ಹತ್ರ ತೋರಿಸ್ತಾನೆ. ಆವಾಗ ಪಾರ್ಶ್, ನಿನ್ನ ಕೈಯಲ್ಲಿ ಗನ್ನೇ ಇಲ್ಲ ಅಂದ್ರೂ ನಿನ್ನ ಬೆರಳಿಂದನೇ ನನ್ನ ಕನ್ನ ಚುಚ್ಬಿಡ್ಬೇಕು ಅನ್ಕೊಂಡಿದ್ಯಾ ಏನು ಅಂತ ಕೇಳ್ತಾನೆ. ಅದಕ್ಕಿನ್ನೂ ನೀನು ನನ್ನ ಹತ್ರ ಈ ಥರ ಎಲ್ಲ ಮಾತಾಡೋದಕ್ಕಿಂತ ಎತ್ತು ಕೂಡ್ಸ್ಕೊಂಡು ಯಾರಾದರೂ ಬರ್ತಾರೆ ಇಲ್ವ ಅಂತ ನೋಡು ಅಂತ ಹೇಳ್ತಾನೆ. ಆವಾಗ ಪಾರ್ಶ್, ನೀನೆಲ್ಲ ನನಗೆ ಬಂದು ಸೇರಿರೋ ಹಣೆ ಬರ ಅಂತ ಹೇಳಿ ಎತ್ತು ಕೂತ್ಕೊಂಡು ಯಾರಾದರೂ ಬರ್ತಾರೆ ಇಲ್ವ ಅಂತ ನೋಡ್ತಾ ಇರ್ತಾನೆ. ಅವನು ಕಿನ್ನಿ ಕಾವಲ್ಗಾರನಾಗಿರೋದು ಅವನಿಗೆ ಸಂತೋಷವಾಗಿರುತ್ತೆ. ಆಮೇಲೆ ಇನ್ನೊಂದು ಕಡೆ ಚಾನ್ ಅವ್ರ ಟೀಮನ್ನು ಸೇರ್ಕೊಂಡು ಕಿನ್ ಪಾರ್ಶ್ನ ಹುಡುಕ್ತಾ ಇರ್ತಾರೆ. ಆವಾಗ ಚಾನ್ ಮಿಸ್ಟರ್ ಕಾನ್ಗೆ ಕಾಲ್ ಮಾಡಿ, ಕಿನ್ನ ನಾವೆಲ್ಲ ಹುಡುಕ್ತಾ ಇರ್ತೀವಿ, ಬೇಗ ಅವ್ರನ್ನ ಕಂಡುಹಿಡಿತೀವಿ. ಆಮೇಲೆ ಪ್ಲೀಟ್ನ ಬೇರೆ ಯಾವುದೋ ಕೆಲಸದ ಮೇಲೆ ನಾನು ಕಲಿಸಿದ್ದೀನಿ, ಅದರಲ್ಲಿ ಏನಾದರೂ ತಪ್ಪಾಯ್ತಂದರೆ ನಾನು ಆವಾಗಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಕಡೆ ಈ ಪ್ಲೀಟ್ ಬೋಲ್ ಇಬ್ಬರು ವೇಗಾಸ್ ಏನು ಮಾಡ್ತಾವನೆ ಅಂತ ಅವನ್ನ ದೂರದಿಂದ ನೋಡ್ತಾ ಇರ್ತಾರೆ. ಅವರಿಬ್ಬರು ಒಂದು ಕಾರಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ ಪ್ಲೀಟ್ ಬೋಲ್ ಹತ್ರ ಯಾರೋ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ಯಾ? ವೇಗಾಸ್ ಬೋಡಿಗಳು ಇಲ್ಲ ನಾನೇ ಅಂದ್ಕೊಂಡಿದ್ದೀನಿ, ನೀನೇನು ಅಂದ್ಕೊಂಡಿದ್ದೀಯ ಅಂತ ಕೇಳ್ತಾನೆ. ನೋಡಿದ್ರೆ ಪೋಳಲ್ಲಿ ಪಕ್ಕದಲ್ಲಿ ಮಲ್ಕೊಂಡಿರ್ತಾನೆ. ಆವಾಗ ಪ್ಲೀಟ್ ಇವನ್ನೆಲ್ಲ ಯಾಕಪ್ಪ ಕರ್ಕೊಂಡು ಬಂದ್ವಿ ಅಂದ್ಕೊಂಡಿರ್ತಾನೆ. ವೇಗಾಸು ಅದೇ ದಾರಿಯಲ್ಲೇ ಬರ್ತಾ ಇರ್ತಾನೆ. ಎಲ್ಲವನು ಇವನ್ನ ನೋಡ್ಬಿಡ್ತಾನೆ ಅಂತ ಪಕ್ಕದಲ್ಲಿ ಮಲ್ಕೊಂಡಿರೋ ಪೋಲ್ ಹತ್ರ ಕಿಸ್ ಮಾಡೋ ಥರ ಹೋಗ್ತಾನೆ. ವೇಗಾಸ್ ಆ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗಿದೆ. ಪೋಲು ನಿದ್ದೆಯಿಂದ ಎದ್ದು ಪ್ಲೀಟ್ ಹತ್ರ, ಇವಾಗ ನೀನೇನೋ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಪ್ಲೀಟ್, ಸುಮ್ಮನೆ ಇರೋ, ವೇಗಾಸ್ ಎಲ್ಲೋ ಹೋದ, ಅವ್ನು ಈ ಕಡೆನೇ ಎಲ್ಲೋ ಹೋದ, ಅವ್ನು ಎಲ್ಲೋದ ಅಂತ ನೀನು ನೋಡ್ದ ಅಂತ ಕೇಳ್ತಾನೆ. ಇವರಿಬ್ಬರಿಗೆ ಮಾತಾಡ್ಕೊತಾ ಇರೋವಾಗ ಸಡನ್ನಾಗಿ ವೇಗಾಸ್ ಬಂದು ಅವ್ರ ಕಾರ್ ಡೋರ್ ಹತ್ರ ನಿಂತ್ಕೊತಾನೆ. ಅವನ್ನ ನೋಡಿದೆ ಪ್ಲೀಟಿಗೆ ಫುಲ್ ಶಾಕ್ ಆಗುತ್ತೆ. ಆವಾಗ ವೇಗಾಸ್ ಅವ್ರ ಹತ್ರ, ನೀವು ಆವಾಗಿಂದ ಇಲ್ಲೇ ಇದ್ದೀರಾ ಅಲ್ವಾ, ನಾನು ನಿಮ್ಮನ್ನು ನೋಡ್ತಾನೆ ಇದ್ದೀನಿ, ನಂಗೆ ತುಂಬ ಹೊಟ್ಟೆ ಹಸಿತಾ ಇರ್ಬೋದಲ್ವ ಅಂತ ಹೇಳಿ ಅವನ ಹತ್ರ ಒಂದು ಕವರ್ನ ಕೊಟ್ಟೋಗ್ತಾನೆ. ಅದನ್ನು ಪ್ಲೀಟ್ ಇಸ್ಕೊಂಡು ಪೋಲ್ ಹತ್ರ ಕೊಡ್ತಾನೆ. ಪೋಲೋ ಆ ಕವರಲ್ಲಿ ಏನಿದೆ ಅಂತ ತೆಗೆದು ನೋಡಿದ್ರೆ ಅದರಲ್ಲಿ ಬ್ರೆಡ್ ಇರುತ್ತೆ, ಆಮೇಲೆ ಮಸ್ಕಿಟೋ ರಿಪ್ಲೆಂಟ್ ಇರುತ್ತೆ, ಆಮೇಲೆ ಇನ್ನೊಂದು ಏನೋ ಇರುತ್ತೆ. ಅದು ಏನಂತ ಪ್ಲೀಟ್ ಇಸ್ಕೊಂಡು ನೋಡಿದ್ರೆ ಅದು ಕಾಂಡಮ್ ಪ್ಯಾಕೆಟ್. ಪ್ಲೀಟ್ ಅದನ್ನು ನೋಡಿದ್ರೆ ಏನೋ ಇದೆ ಅಂತ ಜೋರಾಗಿ ಕಿರ್ಚ್ಕೊತಾನೆ. ಆವಾಗ ವೇಗಾಸ್ ಅವ್ರ ಹತ್ರ ಬಂದು, ತುಂಬ ಸಾರಿ, ಇದನ್ನು ನಾನು ನನಗಂತ ತೊಗೊಂಡು ಬಂದೆ, ಬೇಕಾದರೆ ನೀನು ಬಂದು ಇದನ್ನು ಶೇರ್ ಮಾಡ್ಕೊತೀಯ ಅಂತ ಕೇಳ್ತಾನೆ. ಅದಕ್ಕೆ ಪ್ಲೀಟು, ಅದೆಲ್ಲ ಏನು ಬೇಡ, ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಿನ್ ಪೋರ್ಷ್ ಆ ಕಾಡಲ್ಲಿ ಒಂದು ಸ್ವಲ್ಪ ನೀರು ಹೊಡೋದನ್ನ ಕಂಡಿಲ್ಲದ್ರಲ್ವ, ಅಲ್ಲಿ ಒಂದು ಕಟ್ಟಿನ ಶಾರ್ಪ್ ಮಾಡ್ಕೊಂಡು ಮೀನು ಹಿಡಿತಾ ಇರ್ತಾರೆ. ಪೋರ್ಷ್ ಪಕ್ಕದಲ್ಲಿ ನಿಂತ್ಕೊಂಡು, ಇವಾಗ ಯಾಕೆ ನೀನು ಆ ಕಟ್ಟಿ ಇಟ್ಕೊಂಡು ಆಟ ಆಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕಿನ್ನೂ ಎಲ್ಲರೂ ಹಿಂಗೆ ಅಲ್ವಾ ಮೀನು ಹಿಡಿಯೋದು, ನಾನೇನಾದರೂ ಮೀನು ಹಿಡಿದಾದ್ಮೇಲೆ ನನಗೂ ಒಂಚೂರು ಬೇಕಂತ ನೀನು ಕೇಳಬಾರ್ದು ಅಂತ ಹೇಳ್ತಾನೆ. ಆವಾಗ ಪೋರ್ಷ್ ಅದು ಕೈಯಲ್ಲಿ ಏನೋ ಇಟ್ಕೊಂಡು ತಿಂತಾ ಇರ್ತಾನೆ. ಕಿನ್ ಅವನ ಹತ್ರ ಅದೇನು ಅಂತ ಕೇಳಿದ್ರೆ, ನನಗೆ ಗೊತ್ತಿಲ್ಲ, ಇದೇನೋ ಫ್ರೂಟ್ಸ್ ಥರ ಇದೆ, ರಾತ್ರಿ ನಾವು ಆ ಗಾಡಿ ಹತ್ರ ಮಲ್ಕೊಂಡಿದ್ವಲ್ವ, ಅಲ್ಲಿ ನನಗೆ ಸಿಕ್ತು ಅಂತ ಹೇಳ್ತಾನೆ. ಅದಕ್ಕೆ ನಿನ್ಗೆ ಗೊತ್ತಿಲ್ವ ಈ ಥರ ಅದೆಲ್ಲ ತಿನ್ಬಾರ್ದಂತ, ಅದೇನಾದರೂ ಪಾಯ್ಸನ್ ಆಗಿರ್ಬೋದು ಅಂತ ಹೇಳ್ತಾನೆ. ಆವಾಗ ಪೋರ್ಷ್ ಸಡನ್ನಾಗಿ ಗಂಟ್ಲು ಹಿಡ್ಕೊಂಡು ಓದಾಡ್ತಾ ಇರ್ತಾನೆ. ಕಿನ್ನೊಂದು ಬಾಯಿ ಒಳಗಡೆ ಬೆರಳು ಬಿಟ್ಟು ವಾಂತಿ ಮಾಡೋ ಅಂತ ಹೇಳ್ತಾ ಇರ್ತಾನೆ. ಆವಾಗ ಪೋರ್ಷ್ ತುಂಬ ಅಂತ ಅವ್ನ ಮುಖದ ಮೇಲೆ ಹೋಗ್ತು, ಇದೇನು ಪಾಯ್ಸನ್ ಅಲ್ಲ ಕಣೋ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಕಿನ್ನ ಕಟ್ಟಿ ಇಟ್ಕೊಂಡು ಮೀನು ಹಿಡಿಯೋಕೆ ಹೋಗುವಾಗ ಪೋರ್ಷ್ ಅವನ ಹತ್ರ, ಒಂದು ನಿಮಿಷ ತಡೆಯೋ, ನಾನು ನಿನ್ನ ಮೀನು ಹಿಡಿಯೋದು ಹೆಂಗಂತ ಹೇಳ್ಕೊಡ್ತೀನಿ, ಫಸ್ಟ್ ಆ ಕಟ್ಟಿ ಹೆಚ್ಚಿನ ಶಾರ್ಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅವ್ನ ಪಾಕೆಟಿಂದ ಒಂದು ಚಾಕು ಎತ್ತ ಅವನ ಹತ್ರ ತೋರಿಸ್ತಾನೆ. ಅವಾಗ ಕಿನ್ನಿಗೂ ಶಾಕ್ ಆಗಿ, ಇದೆಲ್ಲ ನಿನ್ಗೆಲ್ಲೋ ಸಿಕ್ತು ಅಂತ ಕೇಳಿದ್ರೆ, ಇದೆಲ್ಲ ಲಾಸ್ಟ್ ಟೈಮ್ ನಾವು ಮಾಡ್ಕೊಂಡಿದ್ವಲ್ವ ಅದೇ ಜಾಗದಲ್ಲೇ ಸಿಕ್ತು ಅಂತ ಹೇಳ್ತಾನೆ. ಆಮೇಲೆ ಆ ಕಟ್ಟಿನ ಚೆನ್ನಾಗಿ ಶಾರ್ಪ್ ಮಾಡಿ ಕಿನ್ನಿಗೆ ಹೆಂಗೆ ಮೀನು ಹಿಡಿಯೋದಂತ ಹೇಳ್ಕೊಟ್ಟು ಒಂದು ಮೀನನ್ನ ಹಿಡಿದು ತೋರಿಸ್ತಾನೆ. ಆವಾಗ ಕಿನ್ನಿಗೆ ಸರ್ಪ್ರೈಸ್ ಆಗಿ, ನಾನು ಇದೇ ಥರ ಒಂದು ಮೀನು ಹಿಡಿಬೇಕಂತ ಹೇಳಿ ಅವನು ಒಂದೆರಡು ಮೀನನ್ನ ಹಿಡಿತಾನೆ.
ಆಮೇಲೆ ಹಿಡ್ದಿರೋ ಮೀನೆಲ್ಲ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಬೇಯಿಸ್ಕೊಂಡು ತಿಂತಾ ಇರ್ತಾರೆ. ಅವಾಗಿನ ತುಂಬಾನೇ ಸಂತೋಷವಾಗಿರುತ್ತೆ. ಪೋರ್ಷ್ ಅವನ ಹತ್ರ ಏನು ಅವಾಗಿಂದ ತುಂಬ ಸ್ಮೈಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನನಗೆ ತುಂಬ ಹೊಟ್ಟೆ ಹಸಿವಾಗಿತ್ತು, ಇವಾಗ ನನಗೆ ಊಟ ಸಿಗ್ತಲ್ವ ಅದಕ್ಕೆ ನಾನು ನಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ಮೊದಲಲ್ಲ ನೀನು ಯಾವಾಗಲೂ ಒಂದ್ಸತಿ ಸ್ಮೈಲ್ ಮಾಡ್ತಾ ಇದೆ, ಆದರೆ ಇಲ್ಲಿ ಬಂದಾಗಿಂದ ನೀನು ತುಂಬ ಸಂತೋಷವಾಗಿದೆ, ನಿನಗಂತ ಇರೋರ ಮುಂದೆ ನೀನು ನಾಟಕ ಮಾಡೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೇನು ನೀನು ಮಾತ್ರ ಏನು ಕಡಿಮೆನಾ, ಇಷ್ಟು ದಿನ ಯಾರಿಗಾದ್ರೂ ಮರ್ಯಾದೆ ಕೊಡ್ತಾ ಇದ್ದ, ಇಷ್ಟು ದಿನ ಯಾಕೋ ಆ ಥರ ನಡ್ಕೊತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷು ಅದಕ್ಕೆ ನಾನು ನನ್ನ ಪರ್ಸ್ನಾಲಿಟಿನೇ ಹಂಗೆ ಅಂತ ಹೇಳಿ ಇಬ್ಬರು ಜೋಳಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆಮೇಲೆ ಬಟ್ಟೆನ ಬಿಚ್ಚಾಕ್ಬಿಟ್ಟು ಅಲ್ಲಿ ನೀರಲ್ಲಿ ಜೋಳಿಯಾಗಿ ಸ್ನಾನ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದು ತುಂಬ ರಿಫ್ರೆಶ್ ಆಗಿರುತ್ತೆ. ಅದು ಬರೋ ಫ್ರೆಶ್ ನೀರಲ್ವಾ, ಅವ್ರ ಕೈ ಕಾಲೆಲ್ಲ ಬೆಳ್ಳಗಾಗ್ತಾ ಇರುತ್ತೆ, ಅದನ್ನೆಲ್ಲ ನೋಡಿ ನಗ್ತಾ ಇರ್ತಾರೆ. ಆಮೇಲೆ ಹಂಗೆ ಒಂದು ಸ್ವಲ್ಪ ಕ್ಲೋಸ್ ಆಗಿರೋವಾಗ ಇನ್ನೊಂದು ಸ್ವಲ್ಪ ಹೀಟು ಜಾಸ್ತಿಯಾಗಿ ಕಿಸ್ ಮಾಡ್ಕೊತಾ ಇರ್ತಾರೆ. ಬರೀ ಕಿಸ್ ಅಷ್ಟೇ, ಒಂದು ಸ್ವಲ್ಪ ಆಮೇಲೆ ನಾರ್ಮಲ್ ಮೂಡಿಗೆ ಬಂದು ಇದೆಲ್ಲ ಏನು ಬೇಡ ಅಂದ್ಕೊಂಡು ಏನು ಸುಮ್ಮನೆ ಪೋರ್ಷ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಹಂಗೆ ಅವತ್ತು ನೈಟು ಆಗುತ್ತೆ. ಪೋರ್ಷ್ ಸುಸು ಮಾಡ್ತಾ ಇರೋವಾಗ ಕಿನ್ನು ಅಲ್ಲೇ ಅವನ ಜೊತೆ ಬೆಳಕಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅವಾಗ ಕಿನ್ ಪೋರ್ಷ್ ಸುಸು ಮಾಡ್ತಾ ಇರೋದನ್ನ ನೋಡಿ ನಗ್ತಾ ಇರ್ತಾನೆ. ಕಿನ್ ಅವನ ಹತ್ರ ಏನು ನಗ್ತಾ ಇದೆಯಾ, ಏನು ನಿನ್ನ ಹತ್ರ ಇಲ್ಲದೆ ಇರೋದು ಏನು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಹತ್ರನೂ ಇದೆ, ಆದರೆ ನಿನ್ನಷ್ಟು ಚಿಕ್ಕದಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಪೋರ್ಷ್ ಏನೋ ನೋಡಿಬಿಟ್ಟು ಕಿನ್ ಹತ್ರ ಅದೇನೋ ಕಾಣಿಸ್ತಾ ಇದೆ, ಬೆಳಕು ತೋರಿಸು ಅಂತ ಹೇಳ್ತಾನೆ. ನೋಡಿದ್ರೆ ಅಲ್ಲೊಂದು ಹ್ಯೂಮನ್ ಸ್ಕೆಲಿಟನ್ ಇರುತ್ತೆ. ಅದನ್ನು ನೋಡಿದೆ ಪೋರ್ಷ್ ಅಯ್ಯಯ್ಯೋ ದೇವ್ರೆ ಅಂತ ಹೇಳಿ ಎದ್ರುಕೊಂಡು ಓಡೋಗ್ತಾ ಇರ್ತಾನೆ. ಕಿನ್ನು ಅವನಿಂದನೇ ಓಡೋಗ್ತಾ ಇರ್ತಾನೆ. ಆಮೇಲೆ ಪೋರ್ಷ್ ಅದನ್ನ ನೆನೆಸ್ಕೊಂಡು ಎದ್ರುಕೊಂಡು ಕೂತ್ಕೊಂಡಿರೋವಾಗ ಕಿನ್ನು ಅವನ ಹತ್ರ ಅದೇನಿಲ್ಲ ಕಣೋ, ಯಾವುದೋ ಒಂದು ಮನುಷ್ಯ ಸೆತ್ತೋಗಿದ್ದಾನೆ, ಅವ್ನು ಸ್ಕೆಲಿಟನಲ್ಲಿದೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ಒಂದು ಸ್ವಲ್ಪ ಸುಮ್ಮನೆ ಇರೋ, ನಾನು ಅದನ್ನು ಮರಿಬೇಕು ಅಂದ್ಕೊಂಡಿದ್ದೀನಿ, ಆದರೆ ನೀನು ಅದ್ರ ಬಗ್ಗೆನೇ ಮಾತಾಡ್ತಾ ಇದೆಯಲ್ವಾ ಅಂತ ಕೇಳ್ತಾನೆ. ಅವಾಗ ಕಿನ್ನು ಇವಾಗಲೇ ನನಗೆ ಗೊತ್ತಾಯಿತು, ನೀನು ಎದುರಿಸೋಕ್ಕೆ ಈ ಪ್ರಪಂಚದಲ್ಲಿ ಏನೋ ಒಂದಿದೆ ಕಣೋ, ಇನ್ನೂ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಾದರೂ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷ್ ಯಾಕೆ ನಿನಗೆ ಗೊತ್ತಿಲ್ವಾ, ನೀನೇ ನನ್ನ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡಿದ್ದೀಯಲ್ವ ಅಂತ ಕೇಳ್ತಾನೆ. ಅದಕ್ಕೆ ನಿನ್ನ ಹೆಸರು ಪೋರ್ಷ್, ನಿನಗೆ 23 ವರ್ಷ ಅಷ್ಟೇ ನನಗೆ ಗೊತ್ತಿರೋದು, ಇನ್ನೂ ನಿನ್ನ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ, ನಿನಗೆ ಡ್ರೀಮ್ ಜಾಬ್ ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷ್ ಅದೆಲ್ಲ ನಿನಗೆ ಬಿಡದೇ ಇರೋ ವಿಷಯ ಅಂತ ಹೇಳ್ತಾನೆ. ಅದಕ್ಕೆ ಇವಾಗ ನೀನು ಎದೆ ಮಾಡಬೇಕಂದ್ರೆ ನೀನು ಅದ್ರ ಬಗ್ಗೆ ಮರ್ತೋಗ್ಬೇಕು, ಅದಕ್ಕೆ ಇವಾಗ ನಾನು ನಿನ್ನ ಮೂಡ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಪೋರ್ಷು ನನ್ನ ಡ್ರೀಮ್ ಜಾಬ್ ಏನಂದರೆ ನಾನು ಬೀಚ್ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಬಾರ್ ಓಪನ್ ಮಾಡಬೇಕು, ಆಮೇಲೆ ನಾನು ಯಾವಾಗ ಎದ್ದೇಳ್ತೀನಿ ಆವಾಗಲೇ ಬಾರ್ ಓಪನ್, ಆಮೇಲೆ ನಾನು ಯಾವಾಗ ಕುಡಿಬೇಕು ಅಂದ್ಕೊಂಡಿದ್ದೀನೋ ಆವಾಗಲೇ ಬಾರ್ ಕ್ಲೋಸ್ ಮಾಡ್ತೀನಿ, ಆಮೇಲೆ ಎದ್ದಿದ ತಕ್ಷಣ ನನಗೇನು ತಿನ್ಬೇಕು ಅನ್ಸುತ್ತೋ ಅದನ್ನೇ ನಾನು ಸೇಲ್ ಮಾಡ್ತೀನಿ, ಅದೇ ಅವತ್ತಿನ ಸ್ಪೆಷಲ್ ಮೆನು ಆಗಿರುತ್ತೆ. ಆಮೇಲೆ ನಿನ್ನ ಡ್ರೀಮ್ ಜಾಬ್ ಏನಂತ ಕೇಳ್ತಾನೆ. ಅದಕ್ಕೇನೋ ಒಂದು ಸ್ವಲ್ಪ ಯೋಚನೆ ಮಾಡಿ, ನನಗೆ ದೊಡ್ಡದಾಗಲ್ಲ ಏನು ಡ್ರೀಮ್ ಜಾಬ್ ಇಲ್ಲ, ನಾನು ನನ್ನ ಫ್ಯಾಮಿಲಿನ ದೊಡ್ಡದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನಾನು ನಿನ್ನನ್ನು ನಂಬಲ್ಲ, ಯಾವ ಮಕ್ಳಿಗೂ ಅವ್ರ ಫ್ಯಾಮಿಲಿನ ದೊಡ್ಡದು ಮಾಡ್ಬೇಕು ಅನ್ನೋ ಕನಸಿರಲ್ಲ. ನೀನು ಚಿಕ್ಕ ಹುಡುಗನಾಗಿದ್ದಾಗ ನಿನಗೆ ಯಾವ ಥರ ಕನಸಿತ್ತು ನನಗೆ ಖಂಡಿತವಾಗ್ಲೂ ಗೊತ್ತು. ತನ್ಕೊಂಡು ಹುಚ್ಚಾಗಕ್ಕೆ ಮುಂಚೆ ನಿನಗಂತ ನೀನು ಏನಾದರೂ ಒಂದು ಕನಸು ಕಂಡಿರ್ತೀಯ, ಅದೇನದು ನಾನು ನಿನಗೆ ನನ್ನ ಸ್ಟೋರಿನ ಹೇಳ್ತಾನೆ, ಅದೇ ಥರ ನೀನು ನಿನ್ನ ಸ್ಟೋರಿನ ನನಗೆ ಹೇಳ್ಬೇಕು. ಅದೇನಂತ ಹೇಳೋ ನೋಡಿ, ನೀನು ನನ್ನನ್ನು ನೋಡಿನೂ ಮಾತಾಡ್ತಾ ಇಲ್ಲ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದೆಯಾ, ಅದು ಬೇಗ ನಿನ್ನ ಸ್ಟೋರಿನ ನನಗೆ ಹೇಳು ಅಂತ ಹೇಳ್ತಾನೆ. ಹಾಗಾಗಿ ನಾನು ಹೇಳ್ತೀನಿ, ಆದರೆ ಅದನ್ನು ಕೇಳಿಸ್ಕೊಂಡು ನೀನು ನಗಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನಿನ್ನ ಡ್ರೀಮ್ ಜಾಬ್ನ ಕೇಳಿ ನಾನು ಯಾಕೋ ನಗ್ತೀನಿ, ಅದೆಲ್ಲ ಏನು ನಗಲ್ಲ, ಅದೇನಂತ ಹೇಳು ಅಂತ ಹೇಳ್ತಾನೆ. ಆವಾಗ ಕಿನ್ನು ಒಂದು ಸ್ವಲ್ಪ ನಾಚಿಕೆ ಪಟ್ಕೊಂಡು ನಾನು ಸಿಂಗರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಪೋರ್ಷಿಗೆ ಶಾಕ್ ಆಗಿ ಏನೋ ಸಿಂಗರ್ ಆಗ್ಬೇಕು ಅಂದ್ಕೊಂಡಿದ್ದ, ಇದೆಲ್ಲ ನಿನ್ನ ಲಿಸ್ಟಲ್ಲಿ ಇರುತ್ತೆ ಅಂತ ನಾನು ಯೋಚನೆನೇ ಮಾಡಿಲ್ಲ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಆವಾಗ ಅವನು ನಾನು ಚಿಕ್ಕ ಹುಡುಗನಾಗಿದ್ದಾಗ ಟಿ ವಿಯಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ನ ನೋಡಿದೆ, ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು, ನನಗೂ ಆಸೆ ಆಯಿತು, ನಾನು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ, ಒಂದು ಸತಿ ಟ್ರೈನೂ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಯಾಕೋ ನೀನು ಸೋತೋದ ಅಂತ ಕೇಳ್ತಾನೆ. ನಾನು ವಿನ್ ಆದೆ, ಆದರೆ ನನಗಿಂತ ತುಂಬ ಟ್ಯಾಲೆಂಟ್ ಆಗಿರೋರೆಲ್ಲ ಇದ್ದರು, ಆಮೇಲೆ ನನಗೆ ಗೊತ್ತಾಯಿತು ನಮ್ಮ ಅಪ್ಪ ಎಲ್ರಿಗೂ ತುಂಬ ಕಾಸು ಕೊಟ್ಟು ನನ್ನನ್ನು ವಿನ್ ಮಾಡಿಸಿದ್ರು ಅಂತ. ಅದಕ್ಕೆ ಪೋರ್ಷ್ ಹಂಗೆ ಯಾಕೋ ಅನ್ಕೊತಾ ಇದೆಯಾ, ನೀನು ಅವಾಗ ಚೆನ್ನಾಗಿ ಹಾಡಿರ್ಬೋದು, ಯಾವ ಸಾಂಗ್ ಹಾಡ್ದೆ ಅದನ್ನು ನನ್ನ ಹತ್ರ ಒಂದು ಸತಿ ಹಾಡು ತೋರಿಸು ಅಂತ ಹೇಳ್ತಾನೆ. ಅದಕ್ಕಿನ್ನೂ ಇಲ್ಲ ನಾನು ಹಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನಾನು ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ ಮಾಡ್ತೀನಿ ಈ ಸತಿ ನಾನು ನಗಲ್ಲ ಅಂತ ಹೇಳ್ತಾನೆ. ಆವಾಗಲೂ ಕಿನ್ನಿಲ್ಲ ಹಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ಪ್ಲೀಸ್ ಕಣೋ, ನಾನು ಅದನ್ನು ಕೇಳಿಸ್ಕೊಬೇಕು ಅಂದ್ಕೊಂಡಿದ್ದೀನಿ, ಪ್ಲೀಸ್ ಹಾಡು ಅಂತ ಹೇಳಿ ಪಿಂಕಿ ಪ್ರಾಮಿಸ್ ಮಾಡ್ತಾನೆ. ಆವಾಗ ಕಿನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆದರೆ ಆ ಹಾಡು ನಿಜವಾಗ್ಲೂ ಕೇಳಿಸ್ಕೊಳಕ್ಕಾಗದೇ ಇರೋ ಥರನೇ ಇತ್ತು. ಪೋರ್ಷು ನಗ್ಬಾರ್ದಂತಾನೆ ಅಂದ್ಕೊಂಡಿದ್ದ, ಆದರೆ ಅವನು ಹಾಡೋದನ್ನ ಕೇಳಿಸ್ಕೊಂಡು ಅವನಿಂದ ನಗೋದನ್ನ ನಿಲ್ಸೋಕ್ಕಾಗಲಿಲ್ಲ, ಅವನು ಜೋರಾಗಿ ನಗ್ಬಿಡ್ತಾನೆ. ಆವಾಗ ಕಿನ್ನು ಲೈಟಾಗಿ ಕೂಪಿಸ್ಕೊತಾನೆ. ಆವಾಗ ಪೋರ್ಷ್ ಅವನ ಹತ್ರ ತುಂಬ ಸಾರಿ ಕಣೋ, ನಾನು ನಗ್ಬಾರ್ದು ಅಂದ್ಕೊಂಡಿದ್ದೆ, ಆದರೆ ನನ್ನಿಂದ ನಗುನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಆದರೆ ನೀನು ಇಷ್ಟು ಹಳೆ ಸಾಂಗ್ ಆಡ್ತೀಯ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ, ಇದ್ರೂ ನೀನು ಹಾಡಿದ್ದು ಚೆನ್ನಾಗೇ ಇತ್ತು, ನಿಮ್ಮ ಅಪ್ಪ ಮಾತ್ರ ನಿನ್ನನ್ನು ಒಂದು ಸ್ವಲ್ಪ ಎಂಕರೇಜ್ ಮಾಡಿದರೆ ನೀನು ಆವಾಗಲೇ ತುಂಬ ದೊಡ್ಡ ಸ್ಟಾರ್ ಆಗ್ತಾಯಿದ್ದೆ, ಅದಕ್ಕೇನೋ ಹಂಗಂದರೆ ನೀನು ನನ್ನ ದೊಡ್ಡ ಫ್ಯಾನ್ ಆಗಿರ್ತೀಯ ಅಂತ ಕೇಳ್ತಾನೆ. ಆಮೇಲೆ ಒಂದು ಸ್ವಲ್ಪ ಫೀಲ್ ಮಾಡ್ಕೊಂಡು ಒಂದು ಸತಿ ಅಂದ್ಕೊತೀನಿ, ತನ್ಕೊಂಡು ಮಾತ್ರ ಹುಚ್ಚಿನ ಆಗಲಿಲ್ಲ ಅಂದರೆ ಫ್ಯಾಮಿಲಿ ಕೆಲಸನ ಅವ್ನು ನೋಡ್ಕೊತಾ ಇದ್ದಿರ್ಬೋದು, ಆದರೆ ಅವನ್ನ ಯಾರೋ ಚಿಕ್ಕ ವಯಸ್ಸಲ್ಲೇ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಅದರಿಂದ ಅವನು ಈ ಥರ ಹುಚ್ಚಿನ ಥರ ಆಡ್ತಾ ಇದ್ದಾನೆ, ಆ ಒಂದು ವಿಷಯದಿಂದ ಎಲ್ಲ ಎಷ್ಟೊಂದು ಚೇಂಜ್ ಆಗಿದೆ ಅಲ್ವಾ ಅಂತ ಕೇಳ್ತಾನೆ. ಪೋರ್ಷ್ ನಾನು ಹಂಗೆ ಅನ್ಕೊತಾ ಇದ್ದೀನಿ,
ಒಂದು ವಿಷಯದಿಂದ ಎಲ್ಲ ಚೇಂಜ್ ಆಗುತ್ತೆ. ಈ ಥರ ಎಕ್ಸ್ಪೀರಿಯೆನ್ಸ್ ನನಗೂ ಚಿಕ್ಕ ವಯಸ್ಸಲ್ಲಿ ನಡೆದಿದೆ. ನಾನು ನಮ್ಮ ಅಪ್ಪ ಅಮ್ಮ ಜೊತೆ ಕಾರಲ್ಲಿ ಕೂತ್ಕೊಂಡಿದ್ದೆ. ಕಾರ್ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಿದ್ರಿಂದ ಕಾರ್ ಆಕ್ಸಿಡೆಂಟ್ ಆಯಿತು. ಆವಾಗ ಆ ಶಾಕಲ್ಲಿ ನನಗೆಲ್ಲ ಮರ್ತೋಯ್ತು. ಆಮೇಲೆ ಕಣ್ಬಿಟ್ಟು ನೋಡಿದಾಗ ನಮ್ಮ ಅಂಕಲ್ ಈ ಸ್ಟೋರಿ ಎಲ್ಲ ನನಗೆ ಹೇಳಿದ್ರು. ಆಮೇಲೆ 1 ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದೆ ನಾನು. ಆ ಟೈಮಲ್ಲಿ ಏನು ನಡೀತೋ ಅದೆಲ್ಲ ಮರ್ತೋದೆ ಅಂತ ಹೇಳ್ತಾನೆ. ಅದಕ್ಕೆ ಅದು ಒಳ್ಳೆಯದಕ್ಕೆ, ಯಾಕಂದರೆ ಅವ್ರ ಜೊತೆ ಇರೋವಾಗ ನೀನು ಎಷ್ಟು ಸಂತೋಷವಾಗಿತ್ತು ಅದು ಮಾತ್ರನೇ ನೀನು ಜ್ಞಾಪಕ ಇರುತ್ತಲ್ವ ಅಂತ ಕೇಳ್ತಾನೆ. ಆಮೇಲೆ ತಿರ್ಗಾ ಅವನ ಹತ್ರ ನಾನು ಮಾತ್ರ ಟೈಮ್ ಟ್ರಾವೆಲ್ ಮಾಡೋ ಥರ ಇದ್ದರೆ ಪಾಸ್ಟಿಗೆ ಹೋಗಿ ನಾನು ನೀನು ಮಾಡಿರೋ ತಪ್ಪನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ಅದೆಲ್ಲ ಹೋಗ್ಲಿ ಬಿಡು ಅಂತ ಹೇಳ್ತಾನೆ. ಆವಾಗ ಅಕ್ಕಿನಾಗ ಒಂದು ಸ್ವಲ್ಪ ರಿಲೀಫ್ ಆಗಿರುತ್ತೆ. ಆಮೇಲೆ ಮಲ್ಗೋವಾಗ ಅಕ್ಕಿನೇನೋ ಆ ಗಾಡಿಯಲ್ಲಿ ನೆಮ್ಮದಿಯಾಗಿ ಮಲ್ಕೊತಾನೆ. ಆದರೆ ಪೋರ್ಷಿಗೆ ನಿದ್ದೆನೇ ಬರಲ್ಲ. ಅಕ್ಕಪಕ್ಕ ಯಾವುದಾದ್ರೂ ದೆವ್ವ ಓಡಾಡ್ತಾ ಇದೆ ಅಂತ ನೋಡ್ತಾ ಇರ್ತಾನೆ. ಆಮೇಲೆ ಕಿನ್ನ ಕ್ಲೋಸಾಗಿ ಮಲ್ಕೊತಾನೆ. ಕಿನ್ನಗೂ ಅವನು ಅಷ್ಟು ಕ್ಲೋಸ್ ಆಗಿರೋದು ಒಂಥರ ಚೆನ್ನಾಗಿರುತ್ತೆ. ಈ ಎಪಿಸೋಡ್ ರಿಲೀಸ್ ಆದಾಗ ಈ ಸೀನ್ ನಮ್ಮ ಹತ್ರ ಸ್ಪೆಷಲಾಗಿ ತೋರಿಸ್ತಾ ಇದ್ರು. ನಾನು ಈ ಸೀನಲ್ಲಿ ಸ್ಪೆಷಲಾಗಿ ಏನೋ ಇರುತ್ತೆ ಅಂತ ತುಂಬ ವೆಯ್ಟ್ ಮಾಡಿ ನೋಡ್ತಾ ಇದ್ದೆ. ಆದರೆ ನಿಜವಾಗ್ಲೂ ಈ ಸೀನ್ ಚೆನ್ನಾಗಿದೆ. ಅವರಿಬ್ರು ಮತ್ತೆ ಏನು ನಡೆದಿಲ್ಲ ಅಂದ್ರೂ ಅಷ್ಟು ಕ್ಲೋಸಾಗಿ ಮಾಡ್ಕೊಂಡಿರೋದನ್ನ ನೋಡಿದ್ರೇ ಏನೋ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಾ ಎದ್ದು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಕಿನ್ ಪೋರ್ಷ್ ಹತ್ರ ಇವತ್ತು ನಾವು ತಪ್ಪಿಸ್ಕೊಂಡು ಹೋಗೋಕೆ ಏನಾದರೂ ಒಂದು ದಾರಿ ಸಿಗುತ್ತೆ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನೀನು ದಿನ ಇದನ್ನೇ ಹೇಳ್ತಾ ಇದೆಯಾ, ಇವತ್ತು ನೀನು ಇದನ್ನೇ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಕಿನ್ಗೆ ಅವ್ನ ಬಾಡಿ ಗಾರ್ಡ್ಸ್ ಎಲ್ಲ ಮಿಸ್ಟರ್ ಕಿನ್ ಅಂತ ಕರೀತಾ ಇರೋ ಥರ ಸೌಂಡ್ ಕೇಳಿಸುತ್ತೆ. ಕಿನ್ ಒಂದು ನಿಮಿಷ ನಿಂತ್ಕೊಂಡು ಆ ಕಡೆ ಈ ಕಡೆ ಅಂತ ನೋಡ್ತಾ ಇರ್ತಾನೆ. ಪೋರ್ಷ್ ಅವನ ಹತ್ರ ಏನೋ ಆಯಿತು, ಯಾಕೋ ಹಿಂಗೆ ನೋಡ್ತಾ ಇದೆಯಾ ಅಂತ ಕಿನ್ ಅವ್ನ ಬಾಡಿ ಗಾರ್ಡ್ ಕೇಳಿಸೋ ಥರ ನಾನು ಇಲ್ಲೇ ಇದ್ದೀನಿ ಅಂತ ಪೋರ್ಷ್ನ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಒಂದು ದೊಡ್ಡ ಅಲ ಇರುತ್ತೆ, ಅದನ್ನು ದಾಟ್ಕೊಂಡು ಹೋದ್ರೇ ಇವ್ರು ತಪ್ಪಿಸ್ಕೊಂಡು ಹೋಗೋಕ್ಕಾಗುತ್ತೆ. ಅವರು ದಾಟ್ಬಿಡ್ತಾರೆ. ಆದರೆ ಲಾಸ್ಟಲ್ಲಿ ಕಾಲ್ ಸ್ಲಿಪ್ ಆಗಿ ಜಾರ್ಕೊಂಡು ಬಂದು ಆ ಹಳ್ಳದೊಳಗಡೆನೇ ಬಿದ್ದೋಗ್ತಾರೆ. ಈ ಸೀನ್ ನೋಡಿದಾಗ ನಾಟ್ ಮೈ ಸೀರೀಸಲ್ಲಿ ಈ ಬಿಲ್ಡಿಂಗ್ ಎಲ್ಲ ಜಂಪ್ ಮಾಡ್ಕೊಂಡು ಹೋಗೋ ಥರ ಒಂದು ಸೀನ್ ಬರುತ್ತೆ. ಅದೇ ನನಗೆ ಜ್ಞಾಪಕ ಬಂತು. ಯಾಕಂದರೆ ಆ ಸೀರೀಸಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಆ ಬಿಲ್ಡಿಂಗ್ ಎಲ್ಲ ದಾಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಸೀನ್ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಆ ಹಳ್ಳದೊಳಗಡೆ ಬಿದ್ದಿರೋ ಕಿನ್ ಪೋರ್ಷ್ ಹಳ್ಳ ಇರೋ ಕಲ್ಲ ಹತ್ರನೇ ಬಿದ್ದಿರ್ತಾರೆ. ಆದರೆ ಸತಿ ಅವ್ರಿಗೆ ಜಾಸ್ತಿ ಏನೂ ಏಟಾಗಿರಲ್ಲ. ಆಮೇಲೆ ಪೋರ್ಷ್ ಹೆಂಗಾದರೂ ಟ್ರೈ ಮಾಡಿ ಮೇಲೆ ಹೋಗೋಣ ಅಂತ ನೋಡ್ತಾನೆ. ಆದರೆ ಒಂದೇ ಕೈಯಿಂದ ಅವನಿಂದ ಆಗಲ್ಲ. ಆವಾಗ ಅವನಿಗೆ ಬೇಜಾರಾಗಿ ಯಾಕೋ ಹಿಂಗಾಯ್ತು, ಈ ಹ್ಯಾಂಡ್ ಕಪ್ಪಿಂದಾನೇ ಹೋಗೋಕ್ಕಾಗ್ತಾಯಿಲ್ಲ, ನಮ್ಮಿಬ್ರು ಕೈಗೆ ಸೇರಿ ಯಾಕೆ ಇವ್ರು ಹಿಂಗೆ ಹ್ಯಾಂಡ್ ಕಪ್ ಹಾಕಿದ್ದಾರೆ ಅಂತ ಬೈಕೊತಾ ಇರ್ತಾನೆ. ಅದಕ್ಕಿನ ಆದರೆ ಹಿಂಗೆ ಹ್ಯಾಂಡ್ ಕಪ್ ಹಾಕಿದ್ಕೆ ಇಬ್ಬರು ಜೊತೆಲೇ ಇದ್ವಿ, ಇಬ್ಬರು ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿ ಅವ್ನ ಕೈ ಹಿಡ್ಕೊತಾನೆ. ಆಮೇಲೆ ಇಬ್ಬರು ಒಂದು ಸ್ವಲ್ಪ ಹಂಗೆ ಕುತ್ಕೊಂಡಿರೋವಾಗ ಪೋರ್ಷ್ಕಿನ ಹತ್ರ ಇವತ್ತಿನಿಂದ ಆಚೆ ಹೋಗೋಕೆ ದಾರಿ ಸಿಗುತ್ತೆ ಅಂದೆ, ಆದರೆ ಹಿಂಗೆ ಬಂದು ಸಿಕ್ಕಾಕೊಂಡ್ವಲ್ವ ಅಂತ ಕೇಳ್ತಾನೆ. ಅದಕ್ಕೆ ನಾವು ನಾನು ಹೇಳಿದೆ, ಆದರೆ ಇಲ್ಲಿಂದ ನಾನು ಜೀವಂತವಾಗಿ ಆಚೆ ಹೋಗ್ತೀವಿ ಅಂತ ಹೇಳಿಲ್ಲ ಅಲ್ವಾ. ಆಮೇಲೆ ನನ್ನ ಬಾಡಿ ಗಾರ್ಡ್ಸ್ ಎಲ್ಲ ಕಿರ್ಚೋ ಸೌಂಡ್ ಕೇಳಿಸಿದೆ, ನನಗೆ ಫಸ್ಟ್ ಇಲ್ಲಿಂದ ಆಚೆ ಹೋಗೋಕ್ಕೆ ಇಷ್ಟನೇ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನೀನೇನಾದರೂ ತನ್ಕೊಂತಾರ ಹುಚ್ಚ ಅದ ಅಂತ ಕೇಳ್ತಾನೆ. ಅದಕ್ಕೇನದಲ್ಲ ನನಗೆ ಗೊತ್ತಿಲ್ಲ, ನಾನು ಇಲ್ಲಿರೋವಾಗ ಸಂತೋಷವಾಗಿದ್ದೀನಿ, ಇಲ್ಲಿರೋವಾಗ ನಾನು ಯಾವ ಜವಾಬ್ದಾರಿನೂ ನನ್ನ ಹೆಗಲ ಮೇಲೆ ಹೊತ್ಕೊಂಡಂಗಿರಲ್ಲ. ಆಮೇಲೆ ನಾನು ಶೆಡ್ಯೂಲ್ಸ್ನ ನಾನು ಫಾಲೋ ಮಾಡೋಂಗಿರಲ್ಲ. ಏನೋ ನಾನಾಗಿರೋ ಥರ ಅನಿಸ್ತಾ ಇದೆ, ಇದು ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನನಗೂ ಇಷ್ಟ ಆಗಿದೆ, ನಿನ್ನನ್ನು ಈ ಥರ ನೋಡೋಕೆ ನನಗೂ ತುಂಬ ಇಷ್ಟ ಆಗಿದೆ, ಇದು ತುಂಬ ಕ್ಯೂಟ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ಥರ ಯಾವನೂ ಇರೋಕ್ಕಾಗುತ್ತೆ, ನೀನು ಎಲ್ಲಿ ಹೋದ್ರೂ ಅಲ್ಲಿರೋರ್ನೆಲ್ಲ ತುಂಬಾ ಎತ್ತರಿಸ್ಬಿಡ್ತೀಯ. ಆಮೇಲೆ ಪೋರ್ಷ್ ತುಂಬ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸಾರಿ ಯಾಕೆ ಅಂತ ಕೇಳ್ತಾನೆ. ಯಾಕಂದರೆ ಅವತ್ತು ನೈಟ್ ನಡೆದಿರೋ ವಿಷಯಕ್ಕೆ ಇದುವರೆಗೂ ನಾನು ಯಾವ ಬಾಡಿ ಗಾರ್ಡ್ಸ್ ಹತ್ರನೂ ಲೈನ್ ಕ್ರಾಸ್ ಮಾಡಿಲ್ಲ. ನನಗೆ ಗೊತ್ತಿಲ್ಲ ನಾನು ಮಾಡಿರೋ ತಪ್ಪನ್ನ ನಾನು ಹೆಂಗೆ ಸರಿ ಮಾಡಬೇಕಂತ. ನನಗೆ ಮಾತ್ರ ಟೈಮ್ ಟ್ರಾವೆಲ್ ಮಾಡೋ ಥರ ಚಾನ್ಸ್ ಸಿಕ್ಕಿದ್ರೆ ನಾನು ಫಾಸ್ಟಿಗೆ ಹೋಗಿ ನಾನು ನಿನ್ಗೆ ಆ ತಪ್ಪು ಮಾಡದೇ ಇರೋ ಥರ ಇರ್ತೀನಿ. ಅದಕ್ಕೆ ಪೋರ್ಷ್ ನನಗೂ ಇದನ್ನೆಲ್ಲ ಹೆಂಗೆ ಸರಿ ಮಾಡೋದಂತ ಗೊತ್ತಿಲ್ಲ, ಯಾಕಂದರೆ ಇದುವರೆಗೂ ಯಾರೂ ನನ್ನ ಹತ್ರ ಲೈನ್ ಕ್ರಾಸ್ ಮಾಡಿಲ್ಲ. ಆವಾಗ ಕಿನ್ನಗೊಂದು ಸ್ವಲ್ಪ ಫೀಲ್ ಆಗಿ ನಿನ್ನಿಂದ ನನ್ನನ್ನು ಕ್ಷಮಿಸೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷ್ ನಾನು ನಿನ್ನನ್ನು ಯಾವಾಗಲೂ ಕ್ಷಮಿಸಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಹಂಗೆ ಕೂತ್ಕೊಂಡು ಒಬ್ರಿಗೊಬ್ರು ನೋಡ್ಕೊತಾ ಇರ್ತಾರೆ. ಆವಾಗ ಕಿನ್ ಅವನ ಹತ್ರ ಇನ್ನು ಮುಂದೆ ನಮ್ಮಿಬ್ರು ಮಧ್ಯೆ ಯಾವ ಡೌಟ್ಸು ಇರಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷ್ ಹೌದು, ಯಾವ ಡೌಟ್ಸು ಇರಲ್ಲ. ಆಮೇಲೆ ಕಿನ್ ನಾವಿಬ್ಬರು ಇಲ್ಲಿಂದ ಆಚೆ ಹೋಗೋಕೆ ನನಗೆ ದಾರಿ ಸಿಕ್ತು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೆಂಗೋ ಅಂತ ಕೇಳಿದ್ರೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ಕೈ ಕಟ್ ಮಾಡ್ಕೊಂಡ್ರೆ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಹೇಳ್ತಾನೆ. ಅದಕ್ಕಿನ್ನು ಯಾರು ಅಂತ ತ್ಯಾಗ ಮಾಡ್ತಾರೆ ಅಂತ ಕೇಳಿದ್ರೆ ನೀನಿಂದ ಒಂದು ಕೈ ಇಲ್ಲದೆ ನಿನ್ನ ಬಾಡಿ ಗಾರ್ಡ್ಸ್ನೆಲ್ಲ ಕಂಟ್ರೋಲ್ ಮಾಡ್ಬೋದು, ಯಾವ ಕೆಲಸ ಬೇಕಾದರೂ ಮಾಡಿಸ್ಕೊಳ್ಬೋದು. ಆದರೆ ನನ್ನಿಂದ ಒಂದು ಕೈ ಇಲ್ಲದೆ ನಾನು ಯಾವ ಕೆಲಸ ಮಾಡೋಕ್ಕಾಗುತ್ತೆ, ನಿನಗೆ ಹೆಂಗೆ ಬಾಡಿ ಗಾರ್ಡಾಗಿ ಇರೋಕ್ಕಾಗುತ್ತೆ, ನಿನ್ನನ್ನು ಹೆಂಗೆ ನೋಡ್ಕೊಳಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಹೋಗೋ ಹುಚ್ಚ, ನೀನು ನನಗೆ ಬಾಡಿ ಗಾರ್ಡ್, ನಿನ್ನ ಕೆಲಸ ಏನಂದರೆ ನಿನ್ನನ್ನೇ ನಿನ್ನ ಬಾಸ್ಗಂತ ನೀನು ತ್ಯಾಗ ಮಾಡ್ಕೊಳ್ಬೇಕು. ಅದಕ್ಕೆ ಪೋರ್ಷ್ ನಾವು ಸುಮ್ಮನೆ ಹಿಂಗೆ ಮಾತಾಡ್ಕೊಂಡಿರೋಕ್ಕಿಂತ ಬಾಡಿ ಗಾರ್ಡ್ ರೂಲ್ಸ್ ಆಗಿ ಡಿಸೈಡ್ ಮಾಡೋಣ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ರಾಕ್ ಪೇಪರ್ ಸೀಸರ್ ಆಡ್ತಾರೆ. ಅದ್ರಲ್ಲಿ ಕಿನ್ನೇ ವಿನ್ ಆಗ್ತಾನೆ. ಪೋರ್ಷ್ ಬೇಕಂತಾನೆ ಸೋತೋಗ್ತಾನೆ. ಆಮೇಲೆ ಅವನ ಹತ್ರ ಇರೋ ಚಾಕುನ ಕಿನ್ನ ಹತ್ರ ಕೊಟ್ಟು ನನ್ನ ಕೈನ ಕಟ್ ಮಾಡು ಅಂತ ಹೇಳಿ ಹಾಗೆ ಹೇಳ್ತಾನೆ. ಇವತ್ತು ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡು ಎದ್ರುಕೊಂಡು ಕೂತ್ಕೊಂಡಿರ್ತಾನೆ. ಆವಾಗ ಕಿನ್ನು ಆ ಚಾಕು ಇಸ್ಕೊಂಡು ಪೋರ್ಷ್ ಕೈನ ಕಟ್ ಮಾಡಿಬಿಡ್ತಾನೋ ಅಂತ ನೋಡ್ತಾ ಇದ್ರೆ ಆ ಚಾಕು ಇಟ್ಕೊಂಡು ಈಸಿಯಾಗಿ ಹ್ಯಾಂಡ್ ಕಪ್ನ ಅನ್ಲಾಕ್ ಮಾಡಿಬಿಡ್ತಾನೆ. ಆವಾಗ ಪೋರ್ಷ್ ಕಿನ್ ತಲೆ ಮೇಲೆ ಒಂದು ಕೊಟ್ಟು ಏನೋ ಇದು ನಿನ್ಗೆ ಅನ್ಲಾಕ್ ಮಾಡೋದು ಹೆಂಗಂತ ಗೊತ್ತಿದ್ರು ಯಾಕೋ ಈ ಥರ ಆಟಾಡ್ತಾ ಇದ್ದ ಅಂತ ಕೇಳ್ತಾನೆ. ಅದಕ್ಕೆ ಅವನು ಈ ಟ್ರಿಕ್ ನಮ್ಮ ಫ್ಯಾಮಿಲಿಯಲ್ಲಿರೋ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳ್ತಾನೆ. ಆವಾಗಲೂ ಪೋರ್ಷ್ ಕೋಪ ಬಂದು ಈ ಹುಚ್ಚ ಏನೋ ಇದೆ ಅಂತ ಹೇಳಿ ಲೈಟಾಗಿ ಅವ್ನು ನೋಡಿತಾ ಇರ್ತಾನೆ. ಆವಾಗ ಕಿನ್ನಿ ಪೋರ್ಷ್ ಬಾರೋ ಆಚೆ ಹೋಗೋಣ, ನಾನು ಎದುರು ನಿನ್ನನ್ನು ಲೀಡ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ.
ಆಮೇಲೆ ಅಲ್ಲಿರೋ ಬಂಡೆಕಾಲ ಮೇಲೆಲ್ಲ ಹಾಕಿ ಅಲ್ಲಿಂದ ಹೆಂಗೋ ಆಚೆ ಬಂದ್ಬಿಡ್ತಾರೆ. ಅಷ್ಟರಲ್ಲೇ ಕತ್ಲೆ ಆಗ್ಬಿಡುತ್ತೆ. ಇಬ್ರು ಮೇಲ್ ಬಂದು ಯಾರಾದರೂ ಕಾಪಾಡಕ್ಕೆ ಬನ್ನಿ ಅಂತ ಇಲ್ಲಿ ತುಂಬಾನೇ ಕಿರ್ಚ್ತಾ ಇರ್ತಾರೆ. ತಿರ್ಗಾ ಪೋರ್ಚ್ ಕಿನ್ ಹತ್ರನೇ ಕೋಪಿಸ್ಕೊಂತಾನೆ. ಹುಚ್ಚ, ನಿನ್ಗೆಲ್ಲ ಗೊತ್ತಿದ್ರು ಯಾಕೋ ನೀನು ಮೊದಲೇ ಇದನ್ನೆಲ್ಲ ಮಾಡಿಲ್ಲ. ಇದೆಲ್ಲ ಗೊತ್ತಿದ್ರೆ ನಾವು ಫಸ್ಟ್ ಇಲ್ಲಿಂದ ಆಚೆ ಹೋಗಿರ್ಬೋದಲ್ವ ಅಂತ ಕೇಳ್ತಾನೆ. ಅವಾಗ ಕಿನ್ ಸೈಲೆಂಟಾಗಿ ಅವ್ನ ಕೈಯಲ್ಲಿ ಹಾಕೊಂಡಿರೋ ವಾಚ್ನ ಬೆಚ್ಚಿ ಪೋರ್ಚ್ ಹತ್ರ ಕೊಟ್ಟು, ನೀನು ಇಲ್ಲಿಂದ ಹೆಂಗಾದ್ರೂ ಆಚೆ ಹೋಗು. ನಂತರ ಯಾರಾದರೂ ಏನಾದರೂ ಕೇಳಿದ್ರೆ ನೀನು ಇಲ್ಲೇ ಕಾಡಲ್ಲಿ ತುಂಬ ಏಟಾಗ್ತಿರೋದೆ ಅಂತ ನಾನು ಹೇಳ್ತೀನಿ. ನೀನು ಹೋಗಿ ನಿನ್ನ ತಮ್ಮನ ಜೊತೆ ಸಂತೋಷವಾಗಿರೋ. ಆಮೇಲೆ ನೀನು ಆಸೆ ಪಟ್ಟಿರೋ ಥರ ಒಂದು ಚಿಕ್ಕದಾಗಿ ಬಾರ್ ಓಪನ್ ಮಾಡಿ ನಿನ್ನ ಕನ್ಸನ್ನ ನೆನ್ಸು ಮಾಡ್ಕೊ ಅಂತ ಹೇಳ್ತಾನೆ. ಅವಾಗ ಪೋರ್ಚ್ ಕಣ್ಣಲ್ಲಿ ನೀರು ತೇಲ್ತಾ ಇರುತ್ತೆ. ಇದೆಲ್ಲ ಯಾಕೋ ನೀನು ಹೇಳ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಅದು ಯಾಕಂತ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀನು ನನಗಂತ ನಿನ್ನ ಕೈನ ತ್ಯಾಗ ಮಾಡೋಕ್ಕಿತ್ತೆ ಅಲ್ವಾ, ಅದಕ್ಕಾಗಿರ್ಬೋದಾ? ಇಲ್ಲಾಂದರೆ ನಾನು ನಿನ್ನ ಹತ್ರ ಲೇನ್ ಕ್ರಾಸ್ ಮಾಡ್ದೆ ಅಲ್ವಾ, ಅದಕ್ಕೆ. ಇಲ್ಲಾಂದರೆ ನೀನು ಸಂತೋಷವಾಗಿರೋದನ್ನ ನೋಡೋಕೆ ನನಗೂ ತುಂಬ ಸಂತೋಷವಾಗಿರುತ್ತೆ. ಅದೇನೋ ರೀಸನ್ ಅಂತಲೂ ನನಗೆ ಗೊತ್ತಿಲ್ಲ. ಆದರೆ ಏನೇ ಒಂದು, ನೀನು ಇಲ್ಲಿಂದ ಹೋಗು, ನೀನು ಇಲ್ಲಿಂದ ತುಂಬ ದೂರ ಹೋಗು ಅಂತ ಹೇಳ್ತಾನೆ. ಆದರೆ ಪೋರ್ಚ್ ಹೋಗ್ತಾ ಅಲ್ಲೇ ನಿಂತ್ಕೊಂಡಿರ್ತಾನೆ. ಅವಾಗ ಕಿನ್, ಇಲ್ಲಿಂದ ಹೋಗು, ಇದು ನನ್ನ ಆರ್ಡ್ರ್ ಅಂತ ಇಲ್ಲಿ ಜೋರಾಗಿ ಕಿರ್ಚ್ತಾನೆ. ಅವಾಗ ಪೋರ್ಚ್ ಒಂದು ಸ್ವಲ್ಪ ದೂರ ಮುಂದೆ ಹೋಗ್ತಾನೆ. ಅವಾಗ ಅವನಿಗೆ ಏನೋ ಒಂಥರ ಫೀಲ್ ಆಗಿ ತಿರ್ಗಾ ಓಡ್ಬೋದು ಕಿನ್ ಟೈಟಾಗಿ ಹಗ್ ಮಾಡ್ಕೊಂಡು ಕಿಸ್ ಮಾಡ್ತಾನೆ. ಈ ಎಪಿಸೋಡಲ್ಲಿ ಕಿಸ್ಸಿಂಗ್ ಸೀನ್ನ ಮಾತ್ರ ಅದು ಎಷ್ಟು ಸತಿ ನೋಡಿರ್ತೀನೋ ಗೊತ್ತಿಲ್ಲ. ಯಾಕಂದರೆ ಈ ಕಿಸ್ಸಿಂಗ್ ಸೀನಲ್ಲಿ ಅವರಿಬ್ಬರು ಮಧ್ಯೆ ಇರಲ್ಲವನ್ನ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಆಮೇಲೆ ಪೋರ್ಚ್ ಅವ್ನು ಬಿಟ್ಟು ಹೋಗೋಕೆ ಮನಸ್ಸಿಲ್ಲದೆ ಹೋಗ್ತಾನೆ. ಅವ್ನು ಹೋದ್ಮೇಲೆ ಕಿನ್ ನಾನು ಕೆಳಗಡೆ ಇರೋ ಅನ್ಕಪ್ನ ನೋಡ್ಬಿಟ್ಟು ಅದನ್ನು ಕಾಣಲ್ಲೇ ಬಿಸಾಕ್ತೀವಿ. ಯಾಕಪ್ಪ ಅವ್ನ ಹೋಗೋಕೆ ಬಿಟ್ವಿ ಅನ್ನೋ ಥರ ಫೀಲ್ ಮಾಡ್ತಾ ಇರ್ತಾನೆ. ಆಮೇಲೆ ಬಾಡಿಗಾರ್ಡ್ಸ್ ಯಾರೋ ಮಿಸ್ಟರ್ ಕಿನ್ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕರ್ಚ್ಕೊಂಡು ಬರ್ತಾ ಇರ್ತಾರೆ. ಆದರೆ ನೋಡಿದ್ರೆ ಅವರು ಕಿನ್ ಬಾಡಿಗಾರ್ಡ್ಸ್ ಅಲ್ಲ, ಕಿಡ್ನಾಪರ್ಸ್. ಕಿನ್ನ ನೋಡಿದ ತಕ್ಷಣ ಅವನ್ನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅವ್ರ ಹತ್ರದಿಂದ ಎಸ್ಕೇಪ್ ಆಗಿ ಎಲ್ಲ ಒಂದು ಕಡೆ ಹೋಗಿ ಬಚ್ಚಿಟ್ಕೊತಾನೆ. ಗನ್ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಪೋರ್ಚ್ ಅಲ್ಲಿ ಬಂದು ಆ ಕಿಡ್ನಾಪರ್ಸ್ನ ಅವ್ನು ಇಟ್ಕೊಂಡಿರೋ ಚಾಕು ಎಲ್ಲ ಚುಚ್ಚಿ ಸಾಯಿಸ್ತಾನೆ. ಆಮೇಲೆ ಅವ್ರ ಹತ್ರದಿಂದ ಗನ್ನ ಕಿತ್ಕೊಂಡು ಅವ್ರನ್ನೂ ಶೂಟ್ ಮಾಡ್ತಾ ಇರ್ತಾನೆ. ಆಮೇಲೆ ಇನ್ನೊಬ್ಬ ಅವನ ಬಂದು ಪೋರ್ಚ್ನ ಶೂಟ್ ಮಾಡೋಕ್ಕೆ ಬರ್ತಾನೆ. ಅದನ್ನು ನೋಡಿದ್ರೆ ಕಿನ್ ಅಡ್ಡ ಬರ್ತಾನೆ. ಅದರಿಂದ ಕಿನ್ನಿಗೆ ಏಟಾಗುತ್ತೆ. ಕಿನ್ ಅವನ್ನ ನೋಡ್ಕೊಂಡು ಹಂಗೆ ಪೋರ್ಚ್ ಮೇಲೆ ಬೀಳ್ತಾ ಇರ್ತಾನೆ. ಪೋರ್ಚ್ ಅವನ ಹತ್ರ ಇರೋ ಗನ್ನಿಂದ ಯಾವನ್ ಶೂಟ್ ಮಾಡೋದನ್ನ ಅವನ್ನ ಶೂಟ್ ಮಾಡಕ್ಕೆ ನೋಡ್ತಾನೆ. ಆದರೆ ಲಾಸ್ಟ್ ಬುಲೆಟ್ ಖಾಲಿಯಾಗಿ ಹೋಗುತ್ತೆ. ಆ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಕಿನ್ ಬಾಡಿಗಾರ್ಡ್ಸ್ ಎಲ್ಲ ಅಲ್ಲಿ ಬಂದು ಕಿನ್ನ ಶೂಟ್ ಮಾಡಿದವ್ರನ್ನ ಶೂಟ್ ಮಾಡಿಬಿಡ್ತಾರೆ. ಇಲ್ಲಿಗೆ ಎಪಿಸೋಡ್ 6 ಇಲ್ಲೇ ಮುಗಿತಾ ಇದೆ. ಇನ್ನು ಸೈಡ್ ಸ್ಟೋರಿ ನೋಡೋಣ. ಈ ಸೈಡ್ ಸ್ಟೋರಿನ ಈ ಎಪಿಸೋಡಲ್ಲಿ ಅವರು ಇನ್ಕ್ಲೂಡ್ ಮಾಡಿಲ್ಲ. ಕಿನ್ನಿಗೆ ಏಟಾಯ್ತಲ್ವಾ, ಆ ಟೈಮಲ್ಲಿ ಅವ್ರ ಬಾಡಿಗಾರ್ಡ್ಸು ಬಂದಿರ್ತಾರೆ. ಕಿನ್ ಪೋರ್ಚ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲಲ್ಲಿ ಸೇರಿಸಿರ್ತಾರೆ. ಪೋರ್ಚ್ಗೇನು ಜಾಸ್ತಿ ಏಟಾಗಿರಲ್ಲ. ಅವ್ನು ಕಣ್ಬಿಟ್ಟು ನೋಡಿದಾಗ ಹಾಸ್ಪಿಟಲಲ್ಲಿ ಇರ್ತಾನೆ. ಆಮೇಲೆ ಅವ್ನ ರೂಮಿಂದ ಆಚೆ ಬಂದಾಗ ತನ್ಕೊಂಡು ಬ್ಲೀಡ್ ಪೋಲ್ ಮಾತ್ರ ಅಲ್ಲಿರ್ತಾರೆ. ತನ್ಕೊಂಡು ಕಿನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾನೆ. ಆಮೇಲೆ ಅವ್ರು ಹೋದ್ಮೇಲೆ ಪೋರ್ಚ್ ತನ್ಕೊಂಡು ಹತ್ರ ಬಂದು ಕಿನ್ ಏನಂತ ಕೇಳ್ತಾನೆ. ಅವಾಗ ತನ್ಕೊಂಡು ಕಿನ್ನು ಅದಕ್ಕಿನ್ನು ಏನೋ ಆಯಿತು, ಕಿನ್ನಿಗೇನೋ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವಾಗ ಪ್ರೀತಿ ಅವನ ಹತ್ರ ಸುಮ್ಮನೆ ಹೇಳಿ ತನ್ಕೊಂಡು ಹಿಂಗೆಲ್ಲ ಕಿರ್ಚ್ಬೇಡಿ, ಇದು ಹಾಸ್ಪಿಟ್ಲ್ ಅಂತ ಹೇಳ್ತಾನೆ. ಅಲ್ಲಿರೋ ಪೋರ್ಚ್ಗಂತೂ ಕಿನ್ನಿಗೆ ಏನಾದರೂ ಆಗಿರುತ್ತೋ ಅಂತ ಎದ್ಕೊಂಡು ನಿಂತಿರ್ತಾನೆ. ಅವಾಗ ತನ್ಕೊಂಡು ಒಂದು ಸ್ವಲ್ಪ ಸೈಲೆಂಟಾಗಿ, ಅದು ಕಿನ್ನಿಗೆ ಏನಾಗಿಲ್ಲ, ಅವ್ನು ಚೆನ್ನಾಗೇ ಇದ್ದಾನೆ, ಮೇಲಿದ್ದಾನೆ ಅಂತ ಹೇಳ್ತಾನೆ. ಅವಾಗ ಪೋರ್ಚ್ಗೆ ಬರುತ್ತೆ ನೋಡಿ ಒಂದು ಕೋಪ. ಮುಂದೆ ಇರೋದು ಬಾಸ್ ಅಂತಾನು ಮರ್ತೋಗಿ ತನ್ಕೊಂಡು ಈ ಟೈಮಲ್ಲಿ ನೀನು ಟೀಸ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅವಾಗ ಪ್ರೀತಿ ಅವ್ನಿಗೆ ಅರ್ಥ ಆಗೋ ಥರ, ಪೋರ್ಚ್ ನೀನು ಮಾತಾಡ್ತಾ ಇರೋದು ಮಿಸ್ಟರ್ ತನ್ಕೊಂಡು ಹತ್ರ ಅಂತ ಹೇಳ್ತಾನೆ. ಅವಾಗ ತನ್ಕೊಂಡು, ಯಾಕೋ ಸುಮ್ಮನೆ ನಾನು ಆಟಾಡಿಸ್ತಾ ಇದೆ, ಯಾಕೋ ನೀನು ಇಷ್ಟು ಕೋಪ ಮಾಡ್ಕೊತಾ ಇದೆಯಾ ಅಂತ ಕೇಳ್ತಾನೆ. ಆಮೇಲೆ ಪೋರ್ಚಕ್ಕೆ ಯಾವ ರೂಮಲ್ಲಿ ಇದ್ದಾನೆ ಅಂತ ಕೇಳಿದ್ರೆ ಅಲ್ಲೇ ಇರ್ತಾನೆ. ಹೋಗೋಳೆ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಲ್ಲ, ಸುಮ್ಮನೆ ಹ್ಞೂ ಅಂತ ಹೇಳ್ತಾನೆ. ಅವ್ನು ಹೋದ್ಮೇಲೆ ತನ್ಕೊಂಡು ಪ್ಲೀಟ್ ಹತ್ರ, ನಾನು ಕಿನ್ನಿಗನ್ನ, ಆಮೇಲೆ ನಾನೇನು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಪೋರ್ಚು ಕಿನ್ ರೂಮಿಗೆ ಬಂದಿದೆ. ಕಿನ್ ಮಾಡ್ಕೊಂಡಿರ್ತಾನೆ. ಅಲ್ಲಿರೋ ನರ್ಸ್ ಹತ್ರ ಕಿನ್ ಹೆಂಗಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ಅವ್ನಿಗೇನು ಆಗಿಲ್ಲ, ನೀವು ಯಾವುದಕ್ಕೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ನರ್ಸ್ ಆಚೆ ಹೋದ್ಮೇಲೆ ಪೋರ್ಚ್ ಕಿನ್ನ ಡಿಸ್ಟರ್ಬ್ ಮಾಡಿದೆ ಅಲ್ಲೇ ಸೋಫಾ ಮೇಲೆ ಕುತ್ಕೊಂಡು ಕಿನ್ನ ನೋಡ್ತಾ ಇರ್ತಾನೆ. ಇವಾಗ ವೇಗಾಸ್ ಒಂದು ಸ್ವಲ್ಪ ಎಲ್ಲೋ ರೋಸ್ನ ತೊಗೊಂಡು ಆ ರೂಮ್ ಒಳಗಡೆ ಬರ್ತಾನೆ. ಪೋರ್ಚ್ ಹತ್ರ ಇವಾಗ ಕಿನ್ ಹೆಂಗಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕಿನ್ನೂ ಅವ್ನು ಪರವಾಗಿಲ್ಲ, ಚೆನ್ನಾಗೇ ಇದ್ದಾನೆ. ಈ ರೋಸ್ ಯಾರಿಗಂತ ಕೇಳ್ತಾನೆ. ಅದಕ್ಕೆ ವೇಗಾಸು, ಇದು ನಿನಗಂತಾನೆ ನನ್ನ ತಂದೆ. ಎಲ್ಲೋ ರೋಸ್ಗೆ ಅರ್ಥ ಏನಂದರೆ ಫ್ರೆಂಡ್ಶಿಪ್ ಆ್ಯಂಡ್ ಕೇರ್. ಆಮೇಲೆ ಇನ್ನೊಂದು ಅರ್ಥ ಏನಂದರೆ ಪ್ರೀತಿ. ಅದು ನಿನ್ನ ಹತ್ರದಿಂದ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕಿನ್ನು ಕೇಳಿಸ್ಕೊತಾನೆ ಇರ್ತಾನೆ. ಕಿಮ್ಮೋ ಥರ ಒಂದು ಸ್ವಲ್ಪ ಸಿಗ್ನಲ್ ಕೊಡ್ತಾನೆ. ಅವಾಗ ವೇಗಾಸ್ಗೂ ಅರ್ಥ ಆಗಿ, ನಾನು ಇಲ್ಲಿಂದ ಓಡಿಸ್ತೀನಿ, ನಾನು ಇಲ್ಲೇ ಇದ್ದರೆ ಕಿನ್ನಾಗ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳಿ ಅವ್ನು ತೊಗೊಂಡು ಬಂದಿರೋ ಎಲ್ಲೋ ರೋಸ್ನ ಅಲ್ಲೇ ಇಟ್ಬಿಟ್ಟು ಹೋಗ್ತಾನೆ. ಅವಾಗ ಕಿನ್ನು ವೇಗಾಸ್ ಹತ್ರ ಒಂದು ನಿಮಿಷ ನಿಂತ್ಕೊಳ್ಳೋ, ನೀನು ಆ ರೋಸಸ್ನ ಎತ್ಕೊಂಡು ಹೋಗು, ನನಗೆ ಫ್ಲವರ್ಸ್ ಅಂದರೆ ಅಲರ್ಜಿ, ಆಮೇಲೆ ಅದು ನನ್ನ ಬಾಡಿಗಾರ್ಡ್ ಸ್ಕಿನ್ಗೂ ಆಗಲ್ಲ ಅಂತ ಹೇಳ್ತಾನೆ. ವೇಗಾಸು ಬಾಯಿ ಮುಚ್ಕೊಂಡು ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹೋದ್ಮೇಲೆ ಪೋರ್ಚುಕಿನ ಹತ್ರ, ನಾನು ಇಲ್ಲಿದ್ದರೆ ನಿನಗೂ ತುಂಬ ಡಿಸ್ಟರ್ಬ್ ಆಗುತ್ತೆ, ನಾನು ಆಚೆ ಹೋಗ್ತೀನಿ ಅಂತ ಹೇಳ್ತಾನೆ. ಅವಾಗ ಕಿನ್, ನೀನೆಲ್ಲ ಹೋಗ್ತಾ ಇದ್ದೆ, ನಿನ್ನ ಬಾಸ್ನ ಒಬ್ಬನೇ ಮಲ್ಗಾಕ್ಬಿಟ್ಟು ನೀನೆಲ್ಲ ಹೋಗ್ತಾ ಇದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಚು, ಯಾಕೋ ನಿನ್ನಿಂದ ಒಬ್ಬನೇ ಮಲ್ಗೋಕ್ಕಾಗಲ್ವಾ, ನಾನು ಇವಾಗ ಕೆಲ್ಸದ ಲೀವಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕಿನ್ನು, ನೀನು ಇಲ್ಲಿಂದ ಒಬ್ಬನೇ ಹೋಗ್ತೀನೋ, ಈ ಹಾಸ್ಪಿಟ್ಲಲ್ಲಿ ಅವಾಗವಾಗ ಒಂದು ಸ್ವಲ್ಪ ದೆವ್ವ ಭೂತನ ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾನೆ. ಕಿನ್ ಹೆಂಗೆ ಎದುರಿಸ್ತಾವನೆ ನೋಡಿ ಅವನ್ನ. ಪೋರ್ಚ್ ವೀಕ್ ಪಾಯಿಂಟ್ ಏನಂತ ಕಿನ್ನಗೆ ಗೊತ್ತಿದೆ. ಅವಾಗ ಪೋರ್ಚ್, ಏನು ಇದಕ್ಕನ್ನ ನಾನು ಎದ್ಕೊಂತೀನಿ ಅನ್ಕೊಂಡಿದ್ದೆ ಅಂತ ಕೇಳ್ತಾನೆ. ಆಮೇಲೆ ನೆಕ್ಸ್ಟ್ ಏನೇ ನೋಡಿದ್ರೆ ಫುಲ್ ಬ್ರಷ್ ಇಟ್ಟು ಹೊತ್ಕೊಂಡು ತುಂಬಾನೇ ಎದ್ಕೊಂಡು ಕಿನ್ ಪಕ್ಕದಲ್ಲಿ ಹೋಗಿ ಮಾಡ್ಕೊಂಡಿರ್ತಾನೆ. ಆದರೆ ಹೇಳೋದು ಮಾತ್ರ ಕಿನ್ ಹತ್ರ, ನನಗೇನು ಭಯ ಇಲ್ಲ, ನನ್ನ ರೂಮಲ್ಲಿ AC ತುಂಬ ಕೋಲ್ಡ್ ಆಗಿತ್ತು, ಅದಕ್ಕೆ ಇಲ್ಲಿ ಬಂದು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ.
ಆವಾಗ ಕಿನ್ನು ನೀನು ಯಾಕೋ ಇಷ್ಟು ದೂರ ಹುಡ್ಕೊಂಡು ಬಂದೆ ಅಂತ ಕೇಳ್ತಾನೆ. ಇದುವರೆಗೂ ನೀನು ಏನಾದರೂ ರೀಸನ್ ಇಲ್ಲದೆ ಮಾಡಿದ್ಯಾ ಅಂತ ಕೇಳಕ್ಕೆ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೌದು ಅಪ್ಪ ನಿನ್ಗೆ 1 ವೀಕ್ ಯೋಚನೆ ಮಾಡೋಕ್ಕೆ ಲೀವ್ ಕೊಟ್ಟಿದ್ರು, ಇವಾಗ ನೀನು ನನಗೆ ಬಾಡಿ ಗಾರ್ಡಾಗಿ ಬರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಪರ್ಸ್ ನಾನು ನಿನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದೀನಿ, ಇನ್ನೂ ನಿನ್ಗೆ ಡೌಟ್ ಇದೆಯಾ ಅಂತ ಕೇಳ್ತಾನೆ. ಆವಾಗ ಕಿನ್ನು ಲೈಟಾಗಿ ಸ್ಮೈಲ್ ಮಾಡ್ಕೊಂಡು ನೀನು ನಿನ್ನ ಮಾತ್ರ ಮಾತಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆವಾಗ ಪೋರ್ಚು ನಿಜವಾಗ್ಲೂ ನಾನು ಮಾತಾಡ್ಬೋದು ಅಂತ ಕೇಳಿದ್ರೆ ಕಿನ್ನು ಅವ್ನ ಮೊಬೈಲ್ ಹತ್ತು ಪೋರ್ಚ್ ಹತ್ರ ಕೊಟ್ಟು ತಗೋ ಮಾತಾಡು ಅಂತ ಹೇಳ್ತಾನೆ. ಪೋರ್ಚು ಅವ್ನ ತಮ್ಮನ ಹತ್ರ ನನಗೆ ಸಡನ್ನಾಗಿ ಯಾವುದೋ ಒಂದು ಅರ್ಜೆಂಟ್ ಮೀಟಿಂಗ್ ಬಂತು, ಅದಕ್ಕೆ ನಿನ್ನ ಹತ್ರ ಇಲ್ಲದೆ ಕೇಳದೆ ಬಂದಿದ್ದೀನಿ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಚೇನು ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಈ ಪ್ರಪಂಚದಲ್ಲಿ ನಿನ್ನನ್ನೇ ನಾನು ತುಂಬ ಇಷ್ಟಪಡೋದು, ನನ್ನ ಹತ್ರ ಬೇಗ ಬಾ ಅಂತ ಹೇಳ್ತಾನೆ. ಆಮೇಲೆ ಕಾಲ್ ಮಾತಾಡಿ ಮುಗಿಸಿದೆ. ಪೋರ್ಚ್ ಕಿನ್ ಕೈ ಇಟ್ಕೊಂಡು ತುಂಬ ಥ್ಯಾಂಕ್ಸ್, ನಿನಗಿನ್ನೂ ತುಂಬ ನೋವಾಗ್ತಾ ಇದೆ ಅಂತ ಕೇಳ್ತಾನೆ. ಯಾಕಂದರೆ ಅವ್ನು ಹೋಗಿ ಕಿನ್ ಎದೆ ಮೇಲೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತಾನೆ. ಆದರೆ ಕಿನ್ ನೀನು ಅಲ್ಲಿ ಮಲ್ಕೊಂಡ್ಬೇಡ, ನನ್ನ ಕಾಲ್ ಮೇಲೆ ಬಂದು ಮಲ್ಕೊ ಅಂತ ಹೇಳಿ ಫಸ್ಟ್ ಅವ್ನ ಕಾಲ್ ಮೇಲೆ ಮಲಗಿಸ್ಕೊತಾನೆ. ಈ ಸೀನಿಂದ ಇಬ್ರಿಗೂ ಲವ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಹೀನಿಗೆ ಈ ಸೈಡ್ ಸ್ಟೋರಿಯನ್ನು ಮುಗಿತಾ ಇದೆ. ಇನ್ನು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.